ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ಕೇಳ್ಕೊಳ್ತೀನಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಮೊದಲನೇದಾಗಿ ಈ 2026 ಏನು ಮಕ್ಕಳು SSLC ರಿಸಲ್ಟನ್ನು ಕೊಟ್ಟಿದ್ದಾರೆ, ನಾನು 2 ಲೈನ್ ಹೇಳಿ ಮತ್ತೆ ನಿಮಗೆ ಈ ಶೀಟನ್ನು ನಾನು 1-2 ಲೈನ್ ಆದ ತಕ್ಷಣ ಎಲ್ಲರಿಗೂ ಕೊಟ್ಬಿಡಿಯಪ್ಪ. ವಿತಿನ್ 30 ಸೆಕೆಂಡ್ಸ್ ಕೊಡಿ, ನಾನು ಅವಾಗ ನಿಲ್ಲಿಸ್ತೀನಿ. ಒಂದು ನಿಮಿಷ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ PUCಯಲ್ಲಿ ಯಾವ ರೀತಿ ನಾವು ಹಿಸ್ಟಾರಿಕಲ್ ರಿಸಲ್ಟನ್ನು ಕೊಟ್ಟಿದ್ದೀವಿ, ಈ ಸತಿನೂ ಕೂಡ ಅದೇ ರೀತಿ ಭಾಳ ಒಂದು ಅದ್ಭುತವಾಗಿ ನಮ್ಮ ಮಕ್ಕಳು ಇವತ್ತು ರಿಸಲ್ಟ್ಸನ್ನು ಕೊಟ್ಟಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿ ಈ ಥರ ರಿಸಲ್ಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮಕ್ಕಳಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಮತ್ತು ಅವರಿಗೆ ಕಂಗ್ರ್ಯಾಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪೇರೆಂಟ್ಸಿಗೂ ಕೂಡ, ಯಾಕೆಂದರೆ ಈ ಸತಿ ಪೇರೆಂಟ್ಸು ಕೂಡ ನಮಗೆ ಸಹಕಾರ ಮಾಡಿದರು. ಫಾರ್ ದ ಫಸ್ಟ್ ಟೈಮ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಎಲ್ಲ ಮಾಡಿದ್ವಿ. ಅದಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು. ಮತ್ತು ಎಲ್ಲ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಸೀನಿಯರ್ ಆಫೀಸರ್ಸ್ ಇರ್ಬೋದು, ಮತ್ತು ಎಲ್ಲ DDPI, BO, ಟೀಚರ್ಸು, CRP, BRP ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು. ಬಿಕಾಸ್ ನಾವೇನು ಹೇಳಿದ್ವಿ ಒಂದನ್ನು ಕೂಡ ನಾವು 100 ಪಾಯಿಂಟ್ ಏನು ಹಾಕಿದ್ವಿ ಆ 100 ಪಾಯಿಂಟಿಗೂ ಕೂಡ ಅವರು ವಿಚಾರಗಳನ್ನು ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಅದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನು. ಮತ್ತು ಈಗ ಮಕ್ಕಳಿಗೆ 11:50ಕ್ಕೆ ಎಲ್ಲ ಮಕ್ಕಳಿಗೂ ಕೂಡ ಡೈರೆಕ್ಟಾಗಿ SMS ಮೂಲಕ, ವಾಟ್ಸಪ್ ಮೂಲಕ ಅವರಿಗೆ ರಿಸಲ್ಟನ್ನು ಈಗಾಗಲೇ ಕಳಿಸಲಾಗಿದೆ. ಅವ್ರಿಗೆ ಹೋಯ್ತು. ನಾವಿಲ್ಲಿ ಬರೋಕ್ಕಿಂತ ಮುಂಚೆ ಅದು ಕನ್ಫರ್ಮೇಷನ್ ಮಾಡ್ಕೊಂಡು ಬಂದೆ. ಮತ್ತು ಫಾರ್ ದ ಫಸ್ಟ್ ಟೈಮ್ ಮತ್ತೆ ಹೊಸತಿ PUCಯಲ್ಲಿ ಡಿಜಿಲಾಕರ್ಗೆ ಅವರಿಗೆ ಮಾರ್ಕ್ಸ್ ಕಾರ್ಡು ಇದೆಲ್ಲದೂ ಕೂಡ ಬರಲಿಕ್ಕೂ ಕೂಡ ನಾವು ಅವಕಾಶವನ್ನು ಫಾರ್ ದ ಫಸ್ಟ್ ಟೈಮ್ ಮಾಡಿಕೊಟ್ಟಿದ್ವಿ. ಈ ಸತಿ 7,75,000 ಮಕ್ಕಳು 7,75,999 ಮಕ್ಕಳು ಅಪಿಯರ್ ಆಗಿದ್ದರು. ಅದರೊಳಗೆ 5,790 ಮಕ್ಕಳು ಆಬ್ಸೆಂಟ್ ಆದರು. 99.2% ಎಕ್ಸಾಮಿನೇಷನ್ನ ತಗೊಂಡಿದ್ದಾರೆ ಈ ವರ್ಷ. ಮತ್ತು ಇವ್ಯಾಲ್ಯುವೇಷನ್ ಸೆಂಟರು 235 ಡಿಸ್ಟ್ರಿಕ್ಟಲ್ಲಿ ನಾವು ಮಾಡಿದ್ದೀವಿ. ಈಗ ನಾನು ಸ್ಟ್ರೇಟಾಗಿ ಫಸ್ಟ್ ರಿಸಲ್ಟನ್ನು ಕೊಟ್ಬಿಡ್ತೀನಿ. ದಯವಿಟ್ಟು ಎಲ್ಲರಿಗೂ ಕೊಡಿಯಪ್ಪ. ಈ ಸತಿ ಫಸ್ಟ್ ಎಕ್ಸಾಮಲ್ಲಿ, ಸೆಕೆಂಡ್ ಎಕ್ಸಾಮ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡ್ತೀನಿ. ಫಸ್ಟ್ ಎಕ್ಸಾಮಲ್ಲಿ ರಾಜ್ಯ ಮಟ್ಟದಲ್ಲಿ 7,70,209 ಮಕ್ಕಳಲ್ಲಿ 7,24,794 ಮಕ್ಕಳು ಪಾಸ್ ಆಗಿದ್ದಾರೆ. ಎಲ್ಲ ಕೊಡ್ತಾರೆ ಅದನ್ನು ಫಸ್ಟ್ ಪೇಜಲ್ಲಿ. ಓಕೆ, 7,70,209 ಜನರು ಮಕ್ಕಳು ಎಕ್ಸಾಮ್ ತಗೊಂಡ್ರು. ನಾ ಹೇಳ್ತಾ ಇರ್ತೀನಿ ಕೊಡಪ್ಪ, ನೀವೆಲ್ಲ ಅಲ್ಲಿ ಇನ್ನೊಂದಿಬ್ಬರನ್ನ ಇಟ್ಕೋಬೇಕು ಯಾವಾಗಲೂ, ಪಾಪ ಅವ್ರು ಕಾಯ್ತಾ ಇರ್ತಾರೆ. ಅಪಿಯರ್ಡು 7,70,209, ಪಾಸ್ಟು 7,24,794. ಈ ಸತಿ ಪರ್ಸೆಂಟೇಜು ಅಚೀವ್ ಮಾಡಿರೋದು 91.1%, 94.1%. ಪ್ರೆಸ್ ನೋಟು ಕೊಡ್ರಿ. ಇಲ್ಲ ಇದೆ ಕೊಡಿ, ಯಾಕೆ ಬೇಗ ಬೇಗ ಕೊಡಿ. ನೋ, ಯು ಶುಡ್ ಹ್ಯಾವ್ 4 ಪೀಪಲ್. ಸಾಫ್ಟ್ ಕಾಪಿನೂ ಕೊಡಿ, ಮತ್ತೆ ಪ್ರಿಂಟೆಡ್ ಕೊಡಿ, ಫೈಲಲ್ಲಿ ಕೊಡಿ ಅವರಿಗೆ. ನಾನು ಕೊಡಿಸ್ತೀನಿ, ರೀಚ್ ಮಾಡಿಸ್ತೀನಿ, ನಾನು ಹೇಳ್ತಾ ಹೋಗ್ತೀನಿ. 94.10% ಈ ಸತಿ ದಾಖಲೆ ರೀತಿಯಲ್ಲಿ ಇವತ್ತು ರಿಸಲ್ಟನ್ನು ಕೊಟ್ಟಿದ್ದಾರೆ. ಕೊಡಿಯಪ್ಪ. ಏನಾದ್ರು ಶಾರ್ಟೇಜ್ ಇದ್ರೆ ಇನ್ನೊಂದು ಸ್ವಲ್ಪ ಮಾಡಿಸಿ ಅವ್ರ ಪಕ್ಕ ಶೇರ್ ಮಾಡ್ತಾರೆ. ಓಕೆ, 1 ನಿಮಿಷ ನಾನು ನಿಲ್ಲಿಸ್ತೀನಿ, ಬೇಕಾರೆ ಕೊಟ್ಬಿಡಿ ಎಲ್ಲ. ಶಮತ್, ಈ ಫೋಟೋ ಕೊಡಿಯಪ್ಪ. ಯಾಕೆ
ಅಯ್ಯೋ ಯಾರನ್ನಪ್ಪ ನೋಡಿ ಓಕೆ ಓಕೆನಾ ಓಕೆ ವಿಲ್ ಸ್ಟಾರ್ಟ್ ಆಮೇಲೆ ದಯವಿಟ್ಟು ನನಗೆ ಒಂದು ಸಹಕಾರ ಮಾಡಿ ನಾನು ಚಾರ್ಟ್ ವೈಸ್ ಹೋಗ್ತೀನಿ ನಿಮ್ಮ ಹತ್ರ ಏನಿದೆ ಅದೇ ಥರ ಯಾಕೆಂದರೆ ನೀವು ಬೇಕಾದ್ರೆ ಯಾಕೆಂದರೆ ಮೆಸೇಜ್ ಕಳಿಸ್ತಾ ಇರ್ತೀರ ಕ್ವೆಶನ್ಸ್ನ ಆಮೇಲೆ ತಗೊಳ್ತೀನಿ ದಯವಿಟ್ಟು ಪ್ಲೀಸ್ ನನಗೆ ಅದೊಂದು ಸಹಕಾರ ಮಾಡಿ ಪ್ಲೀಸ್ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಆಮೇಲೆ ಲಾಸ್ಟ್ ಇಯರ್ ನೋಡಿ ಇದರಲ್ಲಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ನನ್ನ ಮಕ್ಕಳು ಎಷ್ಟು ಜನರು ಅಪಿಯರ್ ಆದರು ಅಂತ ಹೇಳೋದಕ್ಕೆ ಹೋದ್ಸತಿ 97% ಮಾತ್ರ ಅಪಿಯರ್ ಆಗಿದ್ರು ಮಕ್ಕಳು ಇದು ಬಂದ್ಬಿಡ್ತಾರೆ ಏನೋ ತಗೋಬಿಡ್ತಾರೆ ಎಕ್ಸಾಮು ಬರಲ್ಲ ಆಬ್ಸೆಂಟ್ ಆಗಿಬಿಡ್ತಾರೆ ಸೊ ಈ ಸತಿ 2% ಜಾಸ್ತಿ ಆಗಿದೆ ಅಂದರೆ 2% ಅಂದರೆ ಹೋದ ಸತಿ 97% ಇತ್ತು ಈ ಸತಿ ಎಕ್ಸಾಮಿನೇಷನ್ ತಗೊಂಡಿರೋದು ಶ್ರೀನಿವಾಸ್ ಅವರೇ 90.2 ಅಂದರೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ ಬಿಡಲಿಲ್ಲ ಹಗಲು ರಾತ್ರಿ ಒಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ DDP ಅವರು ಶಿವಮೊಗ್ಗದಲ್ಲಿ ತಂದೆ ತೀರ್ಕೊಂಡು ಹೋಗ್ತಾರೆ ಹಿಂದಿನ ದಿವಸ ತಂದೆ ತೀರ್ಕೊಂಡು ಹೋಗ್ತಾರೆ ಆದರೆ DDP ಮನೆಗೆ ಹೋಗಿ ಆ ಮಗುನ ಕನ್ವಿನ್ಸ್ ಮಾಡಿ ಧೈರ್ಯವಾಗಿ ಬಾರಪ್ಪ ಅಂತ ಹೇಳಿ ಎಕ್ಸಾಮಿನೇಷನ್ ಕರ್ಕೊಂಡೋಗಿ ಅವ್ರ ಜೀಪಲ್ಲಿ ಮತ್ತೆ ವಾಪಸ್ ಬರ್ತಿದ್ದಾರೆ ಅಂದರೆ ನಮಗೇನೇನು ನಮಗೆ ತಿಳುವಳಿಕೆ ನಮ್ಮ ಗಮನಕ್ಕೆ ಬಂದಿದೆ ನಮ್ಮ ಇಲಾಖೆಯವ್ರಿಗೆ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಮನೇಲಿ ಬಿಡಕ್ಕೆ ಹೋಗಬೇಡಿ ಯಾಕಂದ್ರೆ ಒಂದು ವರ್ಷ ಹೋಯ್ತು ಅಂದ್ರೆ ಪಾಸು ಫೇಲು ಆಮೇಲೆ ಆಗುತ್ತೆ ಯಾಕಂದ್ರೆ ಫೇಲ್ ಆಗೋದು ಅದೇನು ದೊಡ್ಡ ಇದಲ್ಲ ಅದು ನ್ಯೂನತೆಗಳು ಬೇಕಾದಷ್ಟು ಆದರೆ ಮಕ್ಕಳು ಎಕ್ಸಾಮಿಗೆ ಬರಬೇಕು ಫೇಲು ಪಾಸು ಅನ್ನೋದು ಆಮೇಲೆ ಬರ್ತದೆ ಅಂತೇಳಿ ಅಷ್ಟು ಡೆಪ್ತ್ ಆಗಿ ಮಾಡಿದ್ದೀನಿ ಅದಕ್ಕೆ ನಾನು ಇಲಾಖೆಯವರಿಗೆ ತುಂಬ ಧನ್ಯವಾದಗಳನ್ನು ಶಾಸಕರಿಗೆ ಮಿನಿಸ್ಟರ್ಸಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ ಕೂಡ ನಾನು ಪತ್ರ ಬರ್ತಿದ್ದೆ ನೋಡಿ ನೆಕ್ಸ್ಟ್ ಭಾಳ ಮುಖ್ಯ ಅದೇ ಫಸ್ಟ್ ಪೇಜಲ್ಲಿ ಭಾಳ ಮುಖ್ಯ ಏನು ಅಂತ ಹೇಳಿದರೆ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಈ ಸತಿ ಗರ್ಲ್ಸು ಕೂಡ ಟಾಪರೇ ನಾನಿಲ್ಲ ಅಂತ ಹೇಳಲ್ಲ ಆದರೆ ನಾನು ವಿಶೇಷವಾಗಿ ಬಾಯ್ಸಿಗೆ ನಾನು ಕನ್ಗ್ರಾಚುಲೇಷನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ನಾನು ಹೋಲಿಕೆ ಮಾಡಿರೋದು ಹೋದ ಸತಿ ಎಲ್ಲ 3 ಎಕ್ಸಾಮಿಗೆ ನೋಡಿ ಅಲ್ಲಿದೆ ಆಲ್ 3 ಎಕ್ಸಾಮ್ಸ್ ಅಂತ ಯಾಕೆಂದ್ರೆ ನಮ್ಮ ಟಾರ್ಗೆಟ್ ಇದ್ದಿದ್ದು ಮಕ್ಕಳಿಗೆ ಕೆಪಾಸಿಟಿ ಇದೆ 3 ಎಕ್ಸಾಮಲ್ಲಿ ಸೊ 3 ಎಕ್ಸಾಮ್ನ ನೀವು ಬೀಟ್ ಮಾಡಲೇಬೇಕು ಅಂತ ಇಲಾಖೆಯಲ್ಲಿ ನಾವು ಟಾರ್ಗೆಟ್ ತಗೊಂಡು ಕೊಟ್ವಿ ಸೊ ಗರ್ಲ್ಸ್ ಆರ್ ನಂಬರ್ 1 ಬಟ್ ಐ ಆಮ್ ವೆರಿ ಹ್ಯಾಪಿ ಬಾಯ್ಸ್ಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಪರ್ಸೆಂಟೇಜ್ ಆಫ್ ಇನ್ಕ್ರೀಸಲ್ಲಿ ಗರ್ಲ್ಸ್ ಅವರು 10% ಆಗಿದೆ ಅಚೀವಿಂಗ್ 96% ಅವ್ರು ಅಚೀವ್ ಮಾಡಿದ್ದಾರೆ ಸಕ್ಸಸ್ನ ಬಾಯ್ಸಿಗೆ ಏನು ಅವ್ರು 74 ಇದ್ರು ಹೋದ ಸತಿ 3 ಎಕ್ಸಾಮು ಸೇರಿ ಈ ಸತಿ ಅವರು 91.94 ಅಂದರೆ 92% ಅವರು ಸಕ್ಸಸ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆ ವಿಶೇಷವಾಗಿ ಬಾಯ್ಸಿಗೂ ಕೂಡ ನಾನು ಗಂಡು ಮಕ್ಕಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ 17% ಅವರು ಜಾಸ್ತಿ ರಿಸಲ್ಟನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಅವರಿಗೂ ಕೂಡ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ನೆಕ್ಸ್ಟ್ ಪೇಜಲ್ಲಿ ಅರ್ಬನ್ ಹಳ್ಳಿ ಮತ್ತು ಗ್ರಾಮೀಣ ಭಾಗ ಆ ಇದರೊಳಗೆ ನಾವು ಏನು ಸಿಟಿ ಮತ್ತು ಗ್ರಾಮಾಂತರದ ಬಗ್ಗೆ ನೋಡಿ ಇದರಲ್ಲೂ ಕೂಡ ಈ ಹೋದ ಸತಿಗೆ 79% ಇತ್ತು ರೂರಲ್ಲು ಅರ್ಬನ್ನು 80% ಇತ್ತು ಅಂದರೆ ಸಿಟೀಸಲ್ಲಿ ಈ ಸತಿ ಅಂದರೆ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಈಕ್ವಲ್ ಇತ್ತು ಈ ಸತಿಗೆ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ ಗ್ರಾಮಾಂತರ ಭಾಗದ ಮಕ್ಕಳು 94% ರೀಚ್ ಆಗಿದ್ದಾರೆ ಡಿಫ್ರೆನ್ಸ್ ಆಫ್ 14% ಸಾರಿ 14% ಜಾಸ್ತಿ ಮಾಡಿದ್ದಾರೆ ಗ್ರಾಮಾಂತರದಲ್ಲಿ ಹಳ್ಳಿ ಮಕ್ಕಳು 14% ಅವ್ರ ರಿಸಲ್ಟ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಸಿಟೀಸಲ್ಲಿ ಅವರು 12% ಇನ್ಕ್ರೀಸ್ ಮಾಡಿದ್ದಾರೆ ಇಲ್ಲೂ ಕೂಡ ಗ್ರಾಮಾಂತರ ಮಕ್ಕಳು ಭಾಳ ಸಕ್ಸಸ್ನ ತೋರಿಸಿರ್ತಕ್ಕಂಥದ್ದು ಅದ್ರ ನೆಕ್ಸ್ಟು ಸ್ಕೂಲ್ ಮ್ಯಾನೇಜ್ಮೆಂಟ್ ವರ್ಸಸ್ ರೆಗ್ಯುಲರ್ ಫ್ರೆಷರ್ಸ್ ಅಂತ ಹೇಳಿ ಅಂದರೆ ಗೌರ್ಮೆಂಟು ಏಡೆಡು ಮತ್ತು ಅನ್ಏಡೆಡ್ ಇಲ್ಲಿ ನೋಡಿ ಲಾಸ್ಟ್ ಟೈಮಿಗೆ ಮತ್ತು ಈ ಸತಿಗೆ ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಯಾಕೆಂದರೆ ನಾವು ಯಾವಾಗಲೂ ಕೂಡ ಟೀಕೆಗೆ ಒಳಪಡ್ತಾ ಇದ್ವಿ ಸರ್ಕಾರಿ ಶಾಲೆಯಲ್ಲಿ ಸ್ವಲ್ಪ ನಾವು ರಿಸಲ್ಟ್ಸ್ ಎಲ್ಲ ಭಾಳ ಕಮ್ಮಿ ಇತ್ತು ಮಕ್ಕಳು ಫೇಲ್ ಆಗ್ತಾರೆ ಅದಕ್ಕೆ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಬರಲ್ಲ ಅಂತ ಆದರೆ ಇವತ್ತಿಂದ ಅದು ಬದಲಾವಣೆಯನ್ನು ಈ ಮಕ್ಕಳು ತೋರಿಸಿದ್ದಾರೆ ಯಾಕೆ ಅಂತ ಹೇಳಿದರೆ
ಈ ಸತಿ ಸರ್ಕಾರಿ ಶಾಲೆಯಲ್ಲಿ 93.97 ಅಂದರೆ ಹೆಚ್ಚು ಕಮ್ಮಿ 94% ಸರ್ಕಾರಿ ಶಾಲೆಯಲ್ಲಿ ಅಚೀವ್ ಮಾಡಿದ್ದಾರೆ. ಹೋದ ಸತಿ 77 ಇತ್ತು, ಈ ಸತಿಗೆ ಆ ಸತಿಗೆ ಡಿಫ್ರೆನ್ಸ್ ನೋಡಿದರೆ 16.82 ಇದೆ. ಅಂದರೆ ಸರ್ಕಾರಿ ಶಾಲೆ ಇಂಪ್ರೂವ್ಮೆಂಟ್ ಮಾಡಿರಲ್ಲಿ ಸುಮಾರು 16%. ಏಡೆಡ್ ಪಾಪ ಅವರು ಕೂಡ ಈ ಸತಿ ಎಲ್ಲ ರಿಕ್ರೂಟ್ಮೆಂಟ್ ಎಲ್ಲ ಕಾನ್ಫಿಡೆನ್ಸ್ ಕೊಟ್ಟಿದ್ದೀವಿ ಅವರಿಗೆ, ಅವರು ಕೂಡ ಒಂದು ವಿಶ್ವಾಸದಲ್ಲಿದ್ದಾರೆ. ರಿಕ್ರೂಟ್ಮೆಂಟ್ ನಾಳೆ ಇಂಟರ್ನಲ್ ರಿಸರ್ವೇಷನ್ದು ತೀರ್ಮಾನ ಆದಮೇಲೆ, ನಾಳೆನೋ ನಾಡ್ದು ಯಾವಾಗ ತೀರ್ಮಾನ ಆಗುತ್ತೋ ಅದಾದ ತಕ್ಷಣ ಏಡೆಡ್ ಅವ್ರಿಗೂ ನಾವು ಕೊಟ್ಬಿಟ್ರೆ ಅವರು ಕೂಡ ಮೇನ್ ಸ್ಟ್ರೀಮಿಗೆ ಬರ್ತಾರೆ. ಈ ಸತಿ ಅವರು ಕೂಡ ಇಂಪ್ರೂವ್ಮೆಂಟ್ ದಯವಿಟ್ಟು ಒಂದು ನೆನಪಿಡ್ಕೋಬೇಕು. ಹೋದ ಸತಿ ಅವರು ಥರ್ಡ್ ಪ್ಲೇಸಲ್ಲಿ ಇದ್ದರು, ಗೌರ್ಮೆಂಟ್ ಸೆಕೆಂಡ್ ಪ್ಲೇಸಲ್ಲಿ ಬಂದಿತ್ತು SSLC ರಿಸಲ್ಟಲ್ಲಿ. ಏಡೆಡ್ ಅವ್ರ ಪಾಪ ತುಂಬ ತಳ ಹೋಗ್ಬಿಟ್ಟಿದ್ರು. ಈ ಸತಿ ಅವರು ಕೂಡ ಈ ಸತಿ ಥರ್ಡ್ ಪ್ಲೇಸಲ್ಲಿ ಇದ್ರು ಕೂಡ ಒಳ್ಳೆ ರೀತಿಯಲ್ಲಿ ಮೇಲ್ ಬಂದಿದ್ದಾರೆ. ಏನು ಅಂದರೆ ಅವರು ಕೂಡ 17% ಇಂಪ್ರೂವ್ಮೆಂಟ್ನ ಮಾಡ್ಕೊಂಡಿದ್ದಾರೆ. ಅನ್ಏಡೆಡಲ್ಲಿ 95% ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ 8% ದೇ ಹ್ಯಾವ್ ಶೋನ್ ಇಂಪ್ರೂವ್ಮೆಂಟ್ ದ್ಯಾನ್ ಲಾಸ್ಟ್ ಟೈಮ್. 87 ಇತ್ತು, ಈ ಸತಿ 95 ಬಂದಿದೆ. ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ನೆಕ್ಸ್ಟ್ ಚಾರ್ಟ್ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಲಾಸ್ಟ್ ಟೈಮು 62% 60% ಮೇಲೆ ತಗೊಂಡಿದ್ರು. 60% ಮೇಲೆ ತಗೊಂಡಿರ್ತಕ್ಕಂಥ ಪಾಸ್ ಆಗಿರ್ತಕ್ಕಂಥ ಮಕ್ಕಳು ಬರೀ 62% ಇತ್ತು. ಈ ಸತಿಗೆ ಅದನ್ನು 66.5%. ಅಂದರೆ ಡಿಸ್ಟಿಂಕ್ಷನ್ ಈ ಫಸ್ಟ್ ಕ್ಲಾಸ್ ಮೇಲೆ ಪಾಸ್ ಆಗಿರೋ ಸಂಖ್ಯೆ ಜಯಂತ್ ಅವರೇ 66.5 ಆಗಿದೆ. ವಿ ಹ್ಯಾವ್ ಇನ್ಕ್ರೀಸ್ 4.5% ಇನ್ ಕ್ವಾಲಿಟಿ ಆಫ್ ಎಜುಕೇಷನ್. ಅದರಲ್ಲೂ ಕೂಡ ಸರ್ಕಾರದ್ದು ಅದರದ್ದೆಲ್ಲ ಬೈಫಿಕೇಶನ್ ಬೇಕಂದ್ರೆ ಮುಂದೆ ಕೊಡ್ತೀವಿ. ಸರ್ಕಾರದಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನು ಕೆಲವರು ಟೀಕಾ ಟಿಪ್ಪಣಿಯನ್ನು ಮಾಡಿದರು, 33ರಿಂದ 35, 35ರಿಂದ 33 ಇಳಿಸಿದ್ರು ಅಂತ ಹೇಳಿ. ನಾನು ನಿಮಗೆ PUCಯಲ್ಲಿ ಹೇಳಿದ್ದೆ 5770 ಮಕ್ಕಳು ಮಾತ್ರ ಈ ಕ್ಯಾಟಗರಿಗೆ ಬಂದಿದ್ರು ಅಂತ. ಈ ಸತಿಗೆ ಇಷ್ಟು ಮಕ್ಕಳಲ್ಲಿ 7,70,000 ಮಕ್ಕಳಲ್ಲಿ ಬರೀ 1,532 ಮಕ್ಕಳು ಮಾತ್ರ ಈ 33, 35ರಲ್ಲಿ ಪಾಸ್ ಆಗಿದ್ದಾರೆ. ಒಂದು ತಿಳ್ಕೊಳ್ಬೇಕಾಗತ್ತೆ, ನಾನು ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮಗೆ ಯಾವುದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಲ್ಲಿ ಗೈಡ್ಲೈನ್ಸ್ ಬರ್ತದೆ. ಅವ್ರು ಮಾಡಿದಾಗ ನಾವು ಮಾಡಬೇಕು. ದೇಶದ ಹಿತದೃಷ್ಟಿಯಿಂದ ಒಂದು ಗೈಡ್ಲೈನ್ಸ್ ಬರ. ಯಾರ್ಯಾರು ಸುಮ್ಮನೆ ಬಂದ್ಬಿಟ್ಟು ನನಗೆ ಭಾಳ ಟೀಕಾ ಟಿಪ್ಪಣಿ ಪಾಸ್ ಮಾಡಬೇಕು ಅದಕ್ಕೆ ಹಿಂಗೆ ಮಾಡಿಬಿಟ್ರು ಅಂತ ಹೇಳಿದರು. ಆಮೇಲೆ ಎಲ್ಲರಿಗೂ ಅರ್ಥ ಆದಮೇಲೆ ಗೊತ್ತಾಯ್ತು ಇಟ್ಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮಸ್ಲಿ ಆಗ್ತಕ್ಕಂಥ. CBSEಯಲ್ಲೂ ಕೂಡ ಬೇರೆ ಸ್ಟೇಟಲ್ಲಿ 30 ಇದೆ, ನಾನು ಅದ್ರ ಬಗ್ಗೆ ಇವಾಗ ಚರ್ಚೆ ಮಾಡಲ್ಲ, ಇನ್ನೊಂದು ದಿವಸ ನಾನು ಮಾಡ್ತೀನಿ. ಆದರೆ 33ರಿಂದ 35ಕ್ಕೆ ಪಾಸ್ ಆಗಿರ್ತಕ್ಕಂಥ ಮಕ್ಕಳು ಶ್ರೀನಿವಾಸ್ ಅವರೇ ಬರೀ 1,532. ಗೊತ್ತಾಯ್ತಲ್ಲ? ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟು ಭಾಳ ಇಂಪಾರ್ಟೆಂಟ್, ಯಾವಾಗಲೂ ಗ್ರಾಮಾಂತರ ಭಾಗದಲ್ಲಿ ಬಡವರು ಆರ್ಥಿಕವಾಗಿ ಇರ್ತದೆ, ನಾನು ಇಲ್ಲ ಅಂತ ಹೇಳೋದು. SC, ST, 2A ಎಲ್ಲರದ್ದು ಇರ್ತದೆ. ಆ ಫುಲ್ ಚಾರ್ಟಲ್ಲಿದೆ. ನಾನು ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಐ ಆಮ್ ವೆರಿ ಹ್ಯಾಪಿ. SC, ST ಅವರು 17%, SC, ST ಅವರು ಕೂಡ 17 and 18% ಇದೆ ನೋಡಿ. ಅಪ್ಪ ಏನಪ್ಪ ಇಲ್ಲಿ ಇಲ್ಲ, ಅದು ಆಮೇಲೆ ಮಾತಾಡ್ತೀನಿ ನಾನು. ಇನ್ನು ಈ ಪೇಜಿಗೆ ಬಂದು ನನಗಿಂತ ಸ್ಪೀಡಾಗಿ ಹೋಗ್ಬಿಟ್ರೆ ಈ ಒಂದು ವರ್ಷದ ಕಷ್ಟಪಟ್ಟಿದ್ದೀವಪ್ಪ, ಹೇಳ್ಕೊಳಕ್ ಬಿಡ್ರಪ್ಪ. ನೀವು ಬರೀ ಬೈದು ಹಾಕಿದ್ದೀರ ನಮಗೆ. ಅಟ್ಲೀಸ್ಟ್ ಈಗ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಸ್ವಲ್ಪ ಕೇಳಿ ಪ್ಲೀಸ್. ಓಕೆ ಅಲ್ಲ, SC, ST ಅವರು ಭಾಳ ಕಷ್ಟಪಟ್ಟು 17% ಮತ್ತು 18% ಅವರು ಹೋದ ವರ್ಷಕ್ಕಿಂತ ಇನ್ಕ್ರೀಸ್ ಮಾಡಿದ್ದಾರೆ. ಅದೇ ರೀತಿ 2A, 2B ಅದೆಲ್ಲ ಇದೆ, ನಾನು ಅದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಭಾಳ ಸಂತೋಷ ಏನು ಅಂತ ಹೇಳಿದರೆ ನೋಡಿ, ಹೋದ ಸತಿ 766 ಶಾಲೆಗಳು 100 ತಗೊಂಡಿದ್ದು ಹೌದಾ? ಈ ಸತಿ ಪಾಸ್ 100% ಪಾಸ್. ಸರ್ಕಾರಿ ಶಾಲೆಯಲ್ಲಿ ಗೌರ್ಮೆಂಟಲ್ಲಿ 2,393 ಪಾಸ್ ಆಗಿದ್ದಾರೆ. ಏಡೆಡಲ್ಲೂ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಸೊ ಈ ಸತಿ ಹೋದ ಸತಿ 2,283 ಶಾಲೆಗಳು, ಎಲ್ಲ 3 ಕ್ಯಾಟಗರಿ, ಏಡೆಡ್, ಸರ್ಕಾರಿ ಮತ್ತು ಪ್ರೈವೇಟ್ ಅವ್ರು ಸೇರಿ. ಆದರೆ ಈ ಸತಿ 6,176. ಆದರೆ ಭಾಳ ಸಂತೋಷ ಏನು ಗೊತ್ತಾ, more than 50% of government schools have secured more than 100% result. ಅವರೆಲ್ಲರೂ ಕೂಡ ನಾಳೆ ಪೋಸ್ಟನ್ನು ಹಾಕಿ ಅವರ ಎದುರುಗಡೆಗೆ ಅಡ್ಮಿಷನ್ ಓಪನ್, ಪ್ಲೀಸ್ ಕಮ್ ಟು ಮೈ ಸ್ಕೂಲ್ ಅಂತ ಹಾಕ್ತಾರೆ ಈಗ ನಾಳೆಯಿಂದ.
ಅವರಿಗೆ ನಾವು ಆಗಲೇ ಸಂದೇಶವನ್ನು ಕೂಡ ಕೊಡ್ತಾ ಇದ್ದೀವಿ. ಸರ್ಕಾರಿ ಶಾಲೆಗಳ 50% ಮೋರ್ ದೆನ್ 100% ಪಾಸ್ ಆಗಿದ್ದಾರೆ. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಫಸ್ಟ್, ಸೆಕೆಂಡು, ಥರ್ಡ್ ಲ್ಯಾಂಗ್ವೇಜ್ ಈ ಸತಿ ಹೋದ ಸತಿಕ್ಕಿಂತಲೂ ಜಾಸ್ತಿ ಕೊಟ್ಟಿದ್ದೀವಿ ಡೀಟೇಲ್ಸು. ಸೊ ದಟ್ ನಿಮಗೆ ಕ್ವಶನ್ ಏನಾದ್ರು ಕೇಳಬೇಕಂದ್ರೆ ಆಮೇಲೆ ಉತ್ತರ ಕೊಡೋದಕ್ಕೆ ಈಸಿ ಆಗುತ್ತೆ. ಥರ್ಡ್ ಲ್ಯಾಂಗ್ವೇಜಲ್ಲಿ ಎಷ್ಟು ಜನರು ಪಾಸ್ ಆಗಿದ್ದಾರೆ, ಮ್ಯಾಥ್ಸಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ, ಸೈನ್ಸಲ್ಲಿ ಎಷ್ಟು ಪಾಸ್ ಆಗಿದ್ದಾರೆ, ಎಲ್ಲದರಲ್ಲೂ ಕೂಡ ಕೊಟ್ಟಿದ್ದಾರೆ. ಅದು ಡೀಟೇಲ್ಸು ಕೂಡ ಇದೆ. ನಾನು ಅದನ್ನ ನೀವು ಕ್ವಶನ್ ಏನಾದ್ರು ಕೇಳೋದಿದ್ರೆ ಅದಕ್ಕೆ ನಾನು ಬಿಡಲಿಕ್ಕೆ ಇಷ್ಟಪಡ್ತೀನಿ. ಅದಾದ ಮೇಲೆ ರಾಜ್ಯದಲ್ಲಿ ಈ ಸತಿ 655ಕ್ಕೆ 655 ತಗೊಂಡಿರೋದು, 625ಕ್ಕೆ 625 ತಗೊಂಡಿರೋರು ಒಂದು ಸರ್ಕಾರಿ ಶಾಲೆ ಒಂದು ಮಗು ತಗೊಂಡಿದೆ. ಅದು ಬಿಟ್ಟರೆ ದಾವಣಗೆರೆ, ಚಿಕ್ಕಮಗಳೂರು, ಬೆಂಗಳೂರು ನಾರ್ತ್, ಉಡುಪಿ, ವಿಜಯಪುರ ಮತ್ತು ರಾಯಚೂರು ಅವರು ಕೂಡ ತಗೊಂಡಿದ್ದಾರೆ. ಅದ್ರ ಡೀಟೇಲ್ಸು ಅದನ್ನ ಅಟ್ಯಾಚ್ ಮಾಡಿದ್ದೀವಿ. ಇದೆಲ್ಲದೂ ಕೂಡ ನಿಮಗೆ ಸಾಫ್ಟ್ವೇರಲ್ಲೂ ಕೂಡ ಮತ್ತೆ ಕಳಿಸ್ಕೊಡ್ತೀವಿ. ಇದು ನೆಕ್ಸ್ಟ್ ಒಂದು ನಾನು ಇದನ್ನು ಈ ಯಾವ ಡಿಸ್ಟಿಕ್ಟ್, ಈಗ ನಮ್ಮ ಸ್ನೇಹಿತರು ಕೇಳಿದರು ಯಾವ ಡಿಸ್ಟಿಕ್ಟ್ ಫಸ್ಟು, ಯಾವ ಡಿಸ್ಟಿಕ್ ಸೆಕೆಂಡು ಅಂತ. ನಾನು ಯಾವ ಡಿಸ್ಟಿಕ್ ಫಸ್ಟು, ಯಾವ ಡಿಸ್ಟಿಕ್ ಸೆಕೆಂಡು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಇವತ್ತು ನಾನು ಬೇರೆ ರೀತಿ ಹೇಳ್ತೀನಿ ಅಂತ ವಿಶ್ಲೇಷಣೆಯನ್ನು. ಏನಂತ ಹೇಳಿದರೆ, ಯಾವ ಡಿಸ್ಟಿಕ್ಟವರು ಪರ್ಸೆಂಟೇಜ್ ವೈಸು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಾವು ಶಬಾಷ್ಗಿರಿ ಕೊಡಲೇಬೇಕಲ್ವ. ಯಾಕೆಂದರೆ ಅವರೇ ವರ್ಸ್ಟಿದ್ರು. ನಾನು ಕಲ್ಯಾಣ ಕರ್ನಾಟಕಕ್ಕೆ ಹೋದಾಗ ನನಗೆ ಪ್ರಶ್ನೆ ಕೇಳೋರು, ಇಲ್ಲ ನಮ್ಮನ್ನೆಲ್ಲ ನೀವು ಈ ಥರನೇ ಇಟ್ಬಿಟ್ಟಿದ್ದೀರಾ ಅಂತ. ಅದನ್ನು ಯಾಕೆ ಅವ್ರಿಗೆ ಮನಸ್ಸಲ್ಲಿತ್ತೋ, ನಮ್ಮ ಸರ್ಕಾರ ಬಂದ ಮೇಲೆ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಮಾಡಿ 3,000 ಕೊಟ್ಟರೆ ಅದರೊಳಗೆ 25%, 2,000 ಕೋಟಿ ಕೊಟ್ಟರೆ ಅದರಲ್ಲಿ 25% ಕಡ್ಡಾಯವಾಗಿ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅಂತ ಹೇಳಿ ಈ 3 ವರ್ಷದೊಳಗೆ ನಮ್ಮ ಗ್ರೋತ್ ಏನು ಅಂತ ಹೇಳಿದರೆ, ಚಂದ್ರಹಾಸ್ ಅವರೇ, ಅದು ಭಾಳ ಮುಖ್ಯ. ಹೈಯೆಸ್ಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿರ್ತಕ್ಕಂಥ ಜಿಲ್ಲೆ ಇವತ್ತು ನನಗೆ ಭಾಳ ಸಂತೋಷ. ಹೋದ ವರ್ಷ ಇರ್ತಕ್ಕಂಥ ಲಾಸ್ಟ್ ಜಿಲ್ಲೆ ಗುಲ್ಬರ್ಗ ಇತ್ತು. ಆದರೆ ಈ ಸತಿ ಲಾಸ್ಟ್ ಬಟ್ ಒನ್ ಯಾದಗಿರಿ ಇತ್ತು. ಈ ಸತಿ 29%, 29.81% ಯಾದಗಿರಿ ಸಾಧನೆ ಮಾಡಿ ಈ ಪರ್ಸೆಂಟೇಜಲ್ಲಿ ಸಾಧಕರಾಗಿ ಟಾಪಲ್ಲಿದ್ದಾರೆ. ಗುಲ್ಬರ್ಗ 28% ಇಂಪ್ರೂವ್ ಮಾಡಿದ್ದಾರೆ. ಚಿತ್ರದುರ್ಗ 21%. ಇದು ಕೊಟ್ಟಿದ್ದೀರಾ ಈ ಶೀಟು ಇದೆಯಲ್ಲ. ಸೊ ನೀವು ದಯವಿಟ್ಟು ನಾನು ಮಾಧ್ಯಮದವರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಉಡುಪಿ ಮಂಗಳೂರೇ ಫಸ್ಟು ಬೇಡ, ಪರವಾಗಿಲ್ಲ, ಅವರು ಫಸ್ಟೇ ರ್ಯಾಂಕಲ್ಲಿ ಫಸ್ಟು. ಅವ್ರು ನೋಡಿ 3.99. ಯಾಕೆಂದರೆ ಅವ್ರು ಹೋದ ಸತಿನೇ 94% ಅಚೀವ್ ಮಾಡಿಬಿಟ್ಟಿದ್ರು, ಸ್ಯಾಚುರೇಟ್ ಆಗಿಬಿಟ್ಟಿತ್ತು. ಆದರೆ ಅದೇ ಪಾಪ ಯಾದಗಿರಿಯವರು 62%, ನಮ್ಮ ಕಲಬುರಗಿಯವರು ಲಾಸ್ಟ್ ಟೈಮು ಅಲ್ಲಿ ಸ್ಪೆಷಲ್ ಮೀಟಿಂಗ್ ತೊಗೊಂಡು ಅವ್ರು ಬರಬೇಕಾಗಿತ್ತು, ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ. ನನ್ನ ಜೊತೆಗೆ ಇಲ್ಲಿ ಬೆಳಗಾಂ ಕಮಿಷನರು ಕೂಡ ಕೂತ್ಕೊಂಡಿದ್ದಾರೆ, ನಮ್ಮ ಬೇರೆ ಅಧಿಕಾರಿಗಳ ಜೊತೆಗೆ ಕಮಿಷನರ್ ಇದ್ದಾರೆ, ಎಲ್ಲರ ಜೊತೆನೂ ಇದ್ದಾರೆ. ಅವರಿಗೆ ನಾವು ಡೈರೆಕ್ಷನ್ ಕೊಟ್ಟಿದ್ವಿ, ಡೋಂಟ್ ಟೇಕ್ ರ್ಯಾಂಕ್, ಅದನ್ನು ಆಮೇಲೆ ಬರೋಣ 2-3 ವರ್ಷ ಆದಮೇಲೆ, ನೀವು ಮೇನ್ ಸ್ಟ್ರೀಮಿಗೆ ಬನ್ನಿ ಅಂತ. ಅದನ್ನು ಅಚೀವ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಅವರೆಲ್ಲರೂ ಕೂಡ ಮೇನ್ ಸ್ಟ್ರೀಮಿಗೆ ಬಂದಿದ್ದಾರೆ. ರೈಟ್ ಸೈಡ್ ಕಾಲಮಲ್ಲಿ ನಾವು ಡೀಟೇಲ್ಸ್ಗೂ ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇದೆ. ಅದ್ರ ಜೊತೆಗೆ 1 ಎಕ್ಸಾಮ್ 2 ಎಕ್ಸಾಮ್ದು ಅದು ಡೀಟೇಲ್ಸ್ ಇದೆಯಾ ಬಂತ, ಅದು ಬರ್ಕೊಟ್ರ ಕೊಡಿ. ಹಾಂ, ಈಗ ನೆಕ್ಸ್ಟು ನೋಡಿ, ಇದು ಲಾಸ್ಟ್ ಟೈಮ್ ಕೂಡ ನಾವು ಹೆಂಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಟೀಚಿಂಗು ಸಬ್ಜೆಕ್ಟ್ ವೈಸು ಅವ್ರಿಗೆ ಯಾವ ರೀತಿ ನೀವು ನೋಡಿ ನಿಮ್ಮ ಜವಾಬ್ದಾರಿ, ನೀವು ಯಾಕೆ ಹಿಂದೆ ಇದ್ದೀರಾ. ನಾನು ನಮ್ಮ ACS ಅವರಿಗೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ, ಕಮಿಷನರಿಗೆ ಮಾತಾಡಬೇಕಾದ್ರೆ ಇಡೀ ರಾಜ್ಯದಲ್ಲಿ 42,000 46,000 ಶಾಲೆದು ಕಷ್ಟ ಆಗುತ್ತೆ. ಬಟ್ ಐ ಟಾಕ್ ಟು ದಮ್ ಇನ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್. ಅದು ಲಾಸ್ಟ್ ಟೈಮ್ ಕೂಡ ನಾನು ನಿಮಗೆ ಹೇಳಿದ್ದೆ. ನೋಡಿ, ಒಂದು ಸಬ್ಜೆಕ್ಟಲ್ಲಿ 2000 ಏನು ಎಲ್ಲಿದೆ, ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದು ಹೋದ ಸತಿ 15,000 ಮಕ್ಕಳು. ಅದು ಕೊಟ್ಟಿದ್ದೀರಾ? ಅವ್ರು ಈ ಶೀಟ್ ಕೊಟ್ಟಿದ್ದೀರಾ? ಈ ಶೀಟ್ ಮೋಸ್ಟ್ಲಿ ಬಂದಿಲ್ಲ, ಬಟ್ ನೀವು ಬರ್ಕೋಬೋದು. ಇದನ್ನ ಬೇಕಾದ್ರೆ ಆಮೇಲೆ ಶೇರ್ ಮಾಡೋಕ್ಕೆ ಹೇಳ್ತೀನಿ. ಇದೊಂದು ಶೇರ್ ಮಾಡಿ ಜೆರಾಕ್ಸ್ ಮಾಡಿಬಿಟ್ಟು ಕೊಡಿ. ಇದು ಭಾಳ ಇಂಪಾರ್ಟೆಂಟ್. ಏನು ಅಂದರೆ, ನಾಟ್ ಕ್ಲಿಯರ್, ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದವರು ಈ ಸತಿ 20,000 ಇದ್ದಾರೆ. ಹೋದ ಸತಿಗಿಂತನೂ ಜಾಸ್ತಿ ಇದೆ. ನಾನು ಒಪ್ಕೊಳ್ತೀನಿ. ಅದನ್ನು ಯಾವ ರೀತಿ ಸರಿ ಮಾಡಬೇಕಂತ ಈಗಾಗಲೇ ನಾವು ಡಿಸ್ಕಸ್ ಮಾಡಿ. ಬಟ್ ಹೋದ ಸತಿ ಬರೀ 15,000 ಇದ್ರು ಅಷ್ಟೇ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದವರು. ಅದೇ ಚೇಂಜ್ ಆಗುತ್ತೆ. 2 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 28,000 ಇತ್ತು. 2 ಸಬ್ಜೆಕ್ಟಲ್ಲಿ ಫೇಲ್ ಆದರು. ಈ ಸತಿ 10,500 ಇದ್ದಾರೆ. 10,500. 3 ಸಬ್ಜೆಕ್ಟಲ್ಲಿ ಫೇಲ್ ಆದರು ಹೋದ ಸತಿ 28,000 ಇದ್ದರು 3 ಸಬ್ಜೆಕ್ಟಲ್ಲಿ.
ಈ ಸತಿ 6,100 ಮಾತ್ರ ಇದ್ದಾರೆ. 4 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 25,000 ಮಕ್ಕಳಿದ್ರು. ಈ ಸತಿ 3,800 ಮಕ್ಕಳು. 5 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 25,000 ಮಕ್ಕಳಿದ್ರು. ಈ ಸತಿ 2,500 ಮಕ್ಕಳು. 6 ಸಬ್ಜೆಕ್ಟಲ್ಲಿ ಫೇಲ್ ಆದವರು 6 ಸಬ್ಜೆಕ್ಟಲ್ಲಿ ಹೋದ ಸತಿ 37,000 ಇದ್ದರು. ಈ ಸತಿ 7,400 ಇದ್ದಾರೆ. ಸೊ ನಮ್ಮ ಟಾರ್ಗೆಟ್ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ, ನಾನು ಆಗಲೇ ಇವತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಇದಾದಮೇಲೆ ನಮ್ಮದು ಮೀಟಿಂಗ್ ಇದೆ. ಯಾರ್ಯಾರು ಫೇಲ್ ಆಗಿದ್ದಾರೆ ಒಂದು ಸಬ್ಜೆಕ್ಟಲ್ಲಿ ಇರ್ಬೋದು, 6 ಸಬ್ಜೆಕ್ಟ್. ಸೊ 6 ಸಬ್ಜೆಕ್ಟು ಅಂದರೆ ಅಲ್ಲಿಗೆ ನಾವು ಟಾರ್ಗೆಟ್ ಮಾಡಬೇಕು. ಅವರು ಅಲ್ಲಿ ಇಲಾಖೆಯವರು ಇರ್ಬೋದು, ನಮ್ಮ ಟೀಚರ್ಸ್ ಇರ್ಬೋದು, ನಮ್ಮ ಕೊರತೆಗಳು ಏನಿದ್ದಾವೆ ಅದನ್ನು ಐಡೆಂಟಿಫೈ ಮಾಡಿ ಈ 2ನೇ ಎಕ್ಸಾಮು ಈಗ ಅದ್ರ ಬಗ್ಗೆ ಮಾತಾಡ್ತೀನಿ. ಅಷ್ಟೊಳಗೇ ನೀವು ರೆಡಿ ಮಾಡಬೇಕು, ಅವರಿಗೆ ಮೇನ್ ಸ್ಟ್ರೀಮಿಗೆ ಕರ್ಕೊಂಡು ಬರಬೇಕಾದ್ರೆ. ಇವರೆಲ್ಲ 1, 2, 3 ಸಬ್ಜೆಕ್ಟಲ್ಲಿ ಪಾಸ್ ಆದವರು ಆಟೋಮೆಟಿಕಲಿ ನೆಕ್ಸ್ಟ್ ಎಕ್ಸಾಮಿಗೆ ಪಾಸ್ ಆಗಿಬಿಡ್ತಾರೆ ಇದೇ ವರ್ಷಕ್ಕೆ. ಬಟ್ 6 ಸಬ್ಜೆಕ್ಟಲ್ಲಿ ಫೇಲ್ ಆದವರು ಹೋದ ಸತಿ 37,000ನ ಚೆನ್ನಾಗಿ ಸಕ್ಸಸ್ ಮಾಡಿದ್ದಾರೆ ಇಲಾಖೆಯವರು. ಆದರೂ ಕೂಡ ನ್ಯೂನತೆ ನಮ್ಮಲ್ಲಿದೆ. 7,400 ಜನರು ಇನ್ನೂ ಕೂಡ ಎಲ್ಲ ಸಬ್ಜೆಕ್ಟಲ್ಲೂ ಫೇಲ್ ಆಗ್ತಾರೆ ಅಂದರೆ ಅದು ಮೋಸ್ಟ್ಲಿ ಅಟೆಂಡೆನ್ಸ್ ಇರಲ್ಲ, ಬರೋದಿಲ್ಲ, ತಂದೆ ತಾಯಿಯವ್ರು ಹುಷಾರಿಲ್ಲ. ನಾನು ಕೇಳ್ಕೊಂಡೆ ಯಾಕೆ ಅಂಥೇಳಿ. ಯಾಕೆಂದರೆ ನಿನ್ನೆ ನಾವೊಂದು ರಿವ್ಯೂ ಮಾಡಿದ್ವಿ. ಆ ಟೈಮಲ್ಲಿ ಅವರು ಹೇಳಿದರು, ಇಲ್ಲ ಸರ್ ಕೆಲವು ಕಡೆಗೆ ಕೆಲವರು BOವರೆಗೂ ಮಾತಾಡಿದ್ರು. ಹೆಡ್ ಮಾಸ್ಟ್ರಿಗೆ ಸ್ಟ್ರೈಟ್ ಫೋನ್ ಮಾಡಿದಾಗ ಮಕ್ಕಳ ಹೆಸರು ತಗೊಂಡಾಗ ಇಲ್ಲ ಸರ್ ಆ ಮಗು ಬರೋದೇ ಇಲ್ಲ, ಆಮೇಲೆ ಅವ್ರಿಗೆ ಆಸಕ್ತಿ ಇಲ್ಲ, ಕೂಲಿ ಕೆಲಸ ಮಾಡ್ತಾರೆ, ಇಲ್ಲ ಅವ್ರ ತಂದೆ ತಾಯಿಯಲ್ಲಿ ಮನೇಲಿ ದುಡಿಯೋರು ಇವರೊಬ್ಬರೇ. ಇದೆಲ್ಲ ಕೂಡ ಸಾಕಷ್ಟು ಸ್ಟೋರೀಸ್ ಇದೆ. ಅದನ್ನು ಇನ್ನೊಂದು ದಿವಸ ನಾನು ಹಂಚ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಕಲ್ಯಾಣ ಕರ್ನಾಟಕದ್ದು ಕೊಡಿ, ಕಲ್ಯಾಣ ಕರ್ನಾಟಕ. ಆಮೇಲೆ ಈಗ ನನಗೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಅಕ್ಷರಾವಿಷ್ಕಾರ ಬದಲಾವಣೆ ಏನು ಬದಲಾವಣೆಯನ್ನು ಮಾಡಿದೆ. ನಾನು ಮ್ಯಾಜಿಕ್ ಅಂತ ಹೇಳೋದಿಲ್ಲ. ಆ ಶ್ರಮವನ್ನು ನಮ್ಮ ಶಾಸಕರು ಕೂಡ ಅಲ್ಲಿರ್ತಕ್ಕಂಥ ಭಾಗದವ್ರಿಗೆ ಪಕ್ಷಾತೀತವಾಗಿ ಅವರೆಲ್ಲ ಹಣನ 25% ನಮ್ಮ ಇಲಾಖೆಗೆ ನಮ್ಮ ಕನ್ಸಲ್ಟೆನ್ಸಿ ಮಾಡಿ ಕರೆಕ್ಟಾಗಿ ಅವ್ರ ಖರ್ಚನ್ನು ಕೂಡ ಮಾಡಿದರು. ಅದೆಲ್ಲದಕ್ಕೂ ಕೂಡ ಕೆಲವು ಕಡೆಗೆ ಟೀಚರ್ಸ್ ಕೊಡೋದಕ್ಕೆ ನಮಗೆ ಕಷ್ಟ ಆಗಲ್ಲ. ಅವರು ಕೂಡ ಅಲ್ಲಿ ಟೀಚರ್ಸ್ ರಿಕ್ರೂಟ್ಮೆಂಟಿಗೂ ಹಣವನ್ನು ಇಟ್ಟು ಅವರೇ ರಿಕ್ರೂಟ್ಮೆಂಟು 3 ವರ್ಷಕ್ಕೆ ಮಾಡಿದರು. ಈಗ 3 ವರ್ಷ ಕಂಪ್ಲೀಟ್ ಆಯಿತು. ಆಗಲೇ ಅದ್ರ ಬಗ್ಗೆ ರಿಸಲ್ಟ್ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಲಬುರಗಿದು ಕೊಟ್ಟಿದ್ದೀರ ಅವರಿಗೆ ಎಲ್ಲರಿಗೂ? ಅದು ಕೊಟ್ಟಿಲ್ಲ ಅಂದರೆ ಅದನ್ನು ಜೆರಾಕ್ಸ್ ಮಾಡಿ ಅದು ಕೊಡಲೇಬೇಕು ನೀವು. ಓಕೆ ನೋಡಿ, ಯಾದಗಿರಿ ಇದು ಹೋದ ಸತಿ ಟೋಟಲ್ಲು 71% ಯಾವುದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 71% ಅಚೀವ್ ಮಾಡಿದ್ರು. ಈ ಸತಿಗೆ ದೇ ಹ್ಯಾವ್ ಅಚೀವ್ಡ್ 91%. ನಮ್ಮದೇನು ರಾಜ್ಯ ಮಟ್ಟದಲ್ಲಿ 94% ಇದೆ. ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತುಂಬ ಹಿಂದೆ ಇದ್ದರು ಅವರು. ನಾವು ಭಾಳ ಜವಾಬ್ದಾರಿ ತೊಗೊಂಡು ನಾವೆಲ್ಲದೂ ಕೂಡ ಒಂದು ಪಾಯಿಂಟ್ ಪ್ರೋಗ್ರಾಮ್ ಹಾಕಿದ್ವಿ. ಅದ್ರ ಬಗ್ಗೆನೂ ಕೂಡ ಮಾತಾಡ್ತೀವಿ. 91.6% ಅವರು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಸೊ ಈ 7 ಜಿಲ್ಲೆಯವರಿಗೆ ನಾನು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದ ಇಲಾಖೆ ಇರ್ಬೋದು, ಮಕ್ಕಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲೂ ಕೂಡ ಗರ್ಲ್ಸು ಟಾಪಲ್ಲಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಬೈ ಅಚೀವಿಂಗ್ 94%. ಬಾಯ್ಸು 88% ಇದ್ದಾರೆ. ಆದರೆ ಬಾಯ್ಸು ಹೈಯೆಸ್ಟ್ ಜಿಗಿತ ಮಾಡಿದ್ದಾರೆ 23%. ಯಾಕೆಂದರೆ 65% ಇತ್ತು ಹೋದ ಸತಿ. ಯಾರು ಬಾಯ್ಸು ಕಲ್ಯಾಣ ಕರ್ನಾಟಕ, ಅವರು ಕೂಡ 88% ಈ ಸತಿ ಅವರು ರಿಸಲ್ಟನ್ನು ಕೊಟ್ಟಿದ್ದಾರೆ. ಆಮೇಲೆ ಭಾಳ ಮುಖ್ಯ ಗ್ರಾಮೀಣ ಭಾಗ, ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ. ರೂರಲ್ಲು ಮತ್ತು ಅರ್ಬನ್, ಅಲ್ಲಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಸಿಟಿ ಮತ್ತು ವಿಲೇಜ್ನ ನಾವು ಟಾರ್ಗೆಟ್ ಮಾಡಿದ್ವಿ. ಹೋದ ಸತಿ 72% ಇತ್ತು ಗ್ರಾಮಾಂತರ, ಈ ಸತಿ 92% ಗ್ರಾಮಾಂತರ. ಅಂದರೆ ಟೋಟಲ್ ರಿಸಲ್ಟಲ್ಲಿ 91 ಇದ್ದರೂ ಕೂಡ ಕಲ್ಯಾಣ ಕರ್ನಾಟಕ, ಹಳ್ಳಿ ಭಾಗದಲ್ಲಿ ಮಕ್ಕಳು ಅಚೀವ್ಮೆಂಟು ಸಿಟಿಗಿಂತನೂ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ನಾನು ನಿಮಗೆ ಹೇಳಲಿಕ್ಕೆ ಸಂತೋಷವನ್ನು ಪಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಸಿಟೀಸಲ್ಲಿ 71 ಇದ್ದರು ಅವರು ಹೋದ ಸತಿ, ಈ ಸತಿ 89%. ಸೊ ಸಿಟಿಗೆ ಇಲ್ಲಿಗೆ 2% ಡಿಫ್ರೆನ್ಸ್ ಇದೆ, 2.7%. ಇದ್ರ ಜೊತೆಗೆ ನನಗೆ ಭಾಳ ಹೆಮ್ಮೆ ಈ ಸತಿ ಏನು ಅಂತ ಹೇಳಿದರೆ, ಎಲ್ಲದಕ್ಕಿಂತ ಹೆಮ್ಮೆ ಇದು ಟಾಪಲ್ಲಿ. ಯಾವಾಗಲೂ ಕೂಡ ಗೌರ್ಮೆಂಟು, ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಂತೂ ನಮ್ಮನ್ನು ಭಾಳ ಹೀನಾಯವಾಗಿ ನೋಡ್ತಾ ಇದ್ರು. ನಾವು ಪ್ರೋಗ್ರಾಮ್ಸ್ ಕೊಟ್ಟು ಗೌರ್ಮೆಂಟ್ ಶಾಲೆನ ಟಾರ್ಗೆಟ್ ಮಾಡಿದ್ವಿ. ಈ ಸತಿ ಗೌರ್ಮೆಂಟು, ಏಡೆಡ್ಡು, ಅನ್ಏಡೆಡ್ಡು ಇವು 3ರಲ್ಲೂ ಟಾಪಲ್ಲಿರೋರು ಯಾರು ಅಂತ ಹೇಳಿದರೆ, ಸಕ್ಸಸ್ ರೇಟಲ್ಲಿ ನಮ್ಮ ಸರ್ಕಾರಿ ಶಾಲೆ 92% ಮಾಡಿದೆ. ಏಡೆಡ್ ಅವರು 91% ಮಾಡಿದೆ, 91.2. ನಮಗೆ ಅವರಿಗೆ
0.2% ಡಿಫ್ರೆಂಟು. 0.2%ಅಲ್ಲಿ ಅನ್ಎಡೆಡ್ಗಿಂತ ನಾವು ಚೆನ್ನಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪ್ರೋಗ್ರೆಸ್ನ ಕೊಟ್ಟಿದ್ದೀವಿ. ಆ ಶೀಟ್ ನಿಮಗೆ ಬಂದಿಲ್ಲ ಅಂದರೆ ಈಗ ಕೊಡಿಸ್ತೀನಿ, ಅದು ಲಾಸ್ಟಲ್ಲಿದೆ ಇದು. ಸೊ ಮತ್ತೇನಾದ್ರು ಹೇಳಬೇಕಾದ್ರೆ ಹೇಳ್ತೀನಿ ಇದನ್ನು. ಸರ್ಕಾರಿ ಶಾಲೆಯಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 98% ಸಕ್ಸಸ್ ಕಂಡಿದ್ದೀವಿ. ಅದೇ ಅನ್ಎಡೆಡಲ್ಲಿ 91.8, ನಾವು 0.2% ಜಾಸ್ತಿ ಮಾಡ್ಕೊಂಡಿದ್ದೀವಿ ಅನ್ನೋದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೋಟಲು ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಇಸ್ 19%. ಎಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 3 ಜನರನ್ನು ಸೇರಿದರೆ ಅದೇ 19%. ಮುಂಚೆನೇ ಹೇಳಿದ್ದೆ, ಅದೇ 19% ಈ ಸತಿ ನಾವು ಜಾಸ್ತಿ ಮಾಡಿದ್ದೀವಿ. ಅದೇ ರೀತಿ ಅಫ್ಕೋರ್ಸ್ ಬೇರೆ ಕ್ಯಾಟಗರಿ ಇದೆ. SC ST ಅವರು ಎಷ್ಟು ಪಾಸ್ ಆಗಿದ್ದಾರೆ, 23% SC, ST ಅವರು 19%, ಕ್ಯಾಟಗರಿ 1 23%. ಅದೆಲ್ಲ ಡೀಟೇಲ್ಸ್ ಇದೆ. ಮತ್ತು ಬೇರೆ ಕಡೆನೂ ಅಷ್ಟೇ. ಕಲ್ಯಾಣ ಕರ್ನಾಟಕ ಇದು ಸಾರಿ, ಅದೊಂದು ಈಗ ರೆಡಿ ಆಯಿತು ಅದು. ಯಾಕಂದರೆ ನಾನು ಹೇಳಿದೆ ನಿಮ್ಗೆ ಕೊಡಬೇಕಾದ್ರೆ ನಾವೇನು ಸಾಧನೆ ಮಾಡಿದ್ದೀವಿ, ಎಲ್ಲಿ ವೀಕ್ ಇದ್ದಲ್ಲಿ ಅಂತಲೂ ಕೊಡಬೇಕಾಗ್ತ, ಅದನ್ನು ಕೊಡ್ತಾರೆ. ಸ್ವಲ್ಪ ಬೇಗ ಕೊಡಿ, ಎಲ್ಲರಿಗೂ ಹಂಚಕ್ಕೆ ಹೇಳಿ ಅದನ್ನು. ಆಮೇಲೆ ನೋಡಿ, ಅಲ್ಲೂ ಕೂಡ 100% ರಿಸಲ್ಟು. 90 ಶಾಲೆ ಹೋದ ವರ್ಷ, ಸರ್ಕಾರಿ ಶಾಲೆಯಲ್ಲಿ ಈ ಸತಿ 426, ಪ್ರೈವೇಟು ಅದೆಲ್ಲ ಸೇರಿ ಬಿಟ್ಬಿಡಿ 221 ಇತ್ತು. ಈ ಸತಿ 844, 100ಗೆ 100 ತೊಗೊಂಡಿದ್ದೀವಿ. 0 ಔಟ್ ಆಫ್ 0 ಎಲ್ಲೂ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಇಡೀ ರಾಜ್ಯದಲ್ಲಿ. ಅದೊಂದು ಸ್ಟೆಪ್, ಒಂದು ಸ್ಮಾಲ್. ಲಾಸ್ಟ್ ಟೈಮು ಕೂಡ ಇರಲಿಲ್ಲ, ಈ ಸತಿನೂ ಇಲ್ಲ. ಅಫ್ಕೋರ್ಸ್ ಏಡೆಡ್ ಅವ್ರದ್ದೆಲ್ಲ ಒಂದು 28 ಮತ್ತು 14 ಆಗಿದೆ. ಹೋದ ಸತಿ 28 ಇತ್ತು, 0 ಈಗ 14 ಆಗಿದೆ. ಮತ್ತು ಫಸ್ಟ್ ಲ್ಯಾಂಗ್ವೇಜು ಇದನ್ನೆಲ್ಲ ಡೀಟೇಲ್ಸು ಕೂಡ ನಾವು ಕೊಟ್ಟಿದ್ದೀವಿ. ಮತ್ತೆ ನಾನಿಗೆ ಅದು ಬಿಟ್ಟರೆ ಏನು ಆಮೇಲೆ ಈಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಸತಿನೂ ಕೂಡ ನಾನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿದ್ವಿ. ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ಆ ತೀರ್ಮಾನವನ್ನು ತಗೊಂಡ್ವಿ. ಹೇಗೆ PUCಯಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ. ಯಾಕೆಂದರೆ 3rd ಎಕ್ಸಾಮ್ ಯಾಕೆ ತಂದ್ವಿ ಅಂದರೆ, ತಪ್ಪುಗಳು ನಂಬಿದ್ವು ಇಲಾಖೆಗೆ, ಟೀಚಿಂಗು, ಇವೆಲ್ಲವೂ ಕೂಡ ನಾನು ಅದನ್ನ ಚರ್ಚೆ ಮಾಡಿದ್ದೀನಿ. ಮತ್ತೆ ನಾನು ಅದನ್ನ ಮತ್ತೆ ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ಈ ಸತಿನೂ ಕೂಡ ನಮ್ಮ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ಮಕ್ಕಳು ಕೂಡ ಒಳ್ಳೆ ರಿಸಲ್ಟನ್ನು ಕೂಡ ಕೊಟ್ಟಿರೋದ್ರಿಂದ ಈ ಸತಿ 3rd ಎಕ್ಸಾಮ್ ಇರೋದಿಲ್ಲ. ಸೊ ಈ ಸತಿ 3rd ಎಕ್ಸಾಮ್ ಇರೋದಿಲ್ಲ. ಸೊ 2nd ಎಕ್ಸಾಮು ಮುಂಚೆ ನಾವು ಅಂದ್ಕೊಂಡಿದ್ದು ಇದೇ ಡೇಟಾ, ಮುಂಚೆ ಅಂದ್ಕೊಂಡಿದ್ದು ಕೂಡ ನಾವು 18, ಯಾಕಂದರೆ ಟೈಮ್ ಇದೆ ನಮಗೆ. ಇವತ್ತು 24ನೇ ತಾರೀಕು, 23ನೇ ತಾರೀಕು ಇವತ್ತು. ನಾನು ಆ್ಯಕ್ಚುಲಿ ನೀವೆಲ್ಲರೂ ಕೂಡ ನಾಳೆ ರಿಸಲ್ಟ್ ಹೇಳ್ತಾರೆ ಅಂದ್ಕೊಂಡಿದ್ರಿ ನೀವು. ಈ ಸತಿ ಕೋರ್ಟ್ ಮ್ಯಾಟ್ರ್ ಬಂದ ಮೇಲೆ ಲೇಟ್ ಆಗಿಬಿಡುತ್ತೆ 2 ದಿವಸ ಅಂತಲೂ ಕೂಡ ನೀವು ಚರ್ಚೆ ಮಾಡಿದ್ರಿ. ಅದೆಲ್ಲದೂ ಕೂಡ ವಿಶ್ಲೇಷಣೆ ಮಾಡಿದಿರಿ. ಆದರೆ ನನಗೆ ಗೊತ್ತಿತ್ತು, ನಾನು ಹೇಳಿದ್ದೆ ಇಲ್ಲ ಒಂದು ದಿವಸ ಮುಂಚೆ ನಾನು ಮಾಡೋಕ್ಕೆ ಟ್ರೈ ಮಾಡಬೇಕಂತ. ಆಮೇಲೆ ನಾಳೆ ಅಂತಲೇ ಫಿಕ್ಸ್ ಮಾಡಿದ್ವಿ ನಾವು. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಎಲ್ಲ ರಿಸಲ್ಟ್ನ ಎಲ್ಲ ತೊಗೊಂಡ್ರು. ಯಾಕೆಂದರೆ ಇದು ಕೋರ್ಟ್ ಮ್ಯಾಟ್ರ್ ಬಂದಾಗಲೂ ಕೂಡ ಅದ್ರದ್ದು ಅಷ್ಟೇ, ಯಾಕೆ ಏನು ಎಷ್ಟು ಮಕ್ಕಳು ಫೇಲ್ ಆದರು ಅದನ್ನು ತೊಗೊಂಡ್ರು. ಸೊ ಹಿ ವಾಸ್ ಹ್ಯಾಪಿ. ಅಂಥದ್ದೇನು ಎಫೆಕ್ಟ್ ಆಗಿಲ್ಲ, ಎಲ್ಲದೂ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ರೂಲ್ಸ್ ಅದ್ರ ಬಗ್ಗೆನೂ ಕೂಡ ನಾನು ಇನ್ನೊಂದು ದಿವಸ ಹೇಳ್ತೀನಿ, ಅದು ಮಾತಾಡ್ತೀನಿ ಆಮೇಲೆ ನಿಮಗೆ. ಆದರೆ ಭಾಳ ಸಂತೋಷ ಏನು ಅಂತ ಹೇಳಿದರೆ, ಅವರು ಇಲ್ಲ ಸರ್ ನಾವು 24ನೇ ತಾರೀಕು ಅಂದಿದ್ವಿ ಅನೌನ್ಸ್ ಮಾಡೋಕ್ಕೆ, ಸೊ 24ನೇ ತಾರೀಕು ಮಾಡ್ತೀವಿ ಅಂದರೆ ರೆಡಿಯಾಗಿದ್ದೀರ ಅಂತ ಅವತ್ತವರೆಗೂ ಯಾಕೆ ಕಾಯ್ತೀರಿ, ನಾಳೆ ಬೆಳಗ್ಗೆ ಮಾಡಬೇಕು ಅಂತ ಹೇಳಿ ನಿನ್ನೆ ರಾತ್ರಿ 8 ಗಂಟೆಗೆ ನಮಗೆ ಡೈರೆಕ್ಷನ್ ಕೊಟ್ಟು ಸ್ಟ್ರಿಕ್ಟಾಗಿ ಹೇಳ್ಬಿಟ್ರು, ನೋ ಡೋಂಟ್ ವೆಯ್ಟ್, ನಾಳೆ ಬೆಳಗ್ಗೆ ಮಾಡಬೇಕು. ನಾವು 10 ಗಂಟೆಗೆ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಬಟ್ ಕೆಲವೆಲ್ಲ ಈ ಡಿಜಿಲಾಕರು, ಯಾಕೆಂದರೆ ಮಕ್ಕಳಿಗೆಲ್ಲ ಕರೆಕ್ಟಾಗಿ ಮಾಹಿತಿ ಹೋಗಬೇಕಲ್ಲ, ಅದಕ್ಕೋಸ್ಕರ ನಾವು ಲೇಟ್ ಮಾಡಿದ್ವಿ. ಅದರ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇ ಮಾಡಿ ಅಂದಿದ್ದಕ್ಕೆ ಇವತ್ತು ಮಾಡಿದ್ದೀವಿ. ಈಗ 2nd ಎಕ್ಸಾಮ್ ಡೇಟು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಧ್ಯಮದವ್ರು ದಯವಿಟ್ಟು ಇದನ್ನು ಹಾಕಿ ಮಕ್ಕಳು ಇದು ಉಪಯೋಗ ಮಾಡಿಕೊಳ್ಳಿ ಫಾರ್ ಇಂಪ್ರೂವ್ಮೆಂಟ್ ಆಫ್ ಎಕ್ಸಾಮ್ನ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ. ಯಾರಾದರೂ ಪಾಸ್ ಆಗಿಲ್ಲ ಅಂತ ಹೇಳಿದರೆ ಏನೇ ಕಾರಣದಲ್ಲಿ ದಯವಿಟ್ಟು ಅವರನ್ನು ಈಗ ನಮ್ಮ ಇಲಾಖೆಯವರು ಕೂಡ ನಾವಾಗಲೇ ಡೈರೆಕ್ಷನ್ ಕೊಟ್ಟಿದ್ದೀವಿ, ನಾಳೆ ಬೆಳಗ್ಗೆಯಿಂದನೇ ಅವರು ಕಾರ್ಯರೂಪಕ್ಕೆ ಬರ್ತಾರೆ. ಅವ್ರವ್ರ ಕೆಲಸನ ಮತ್ತೆ ಕಂಟಿನ್ಯೂ ಮಾಡಬೇಕು. ಈ 1 ವರ್ಷದ ಕೆಲಸವನ್ನು ಇದರೊಳಗೆ ನಾವು ಮಾಡಬೇಕು ಅಂತೇಳಿ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. 18ನೇ ತಾರೀಕು ಮುಂದಿನ ತಿಂಗಳು, ಅಂದರೆ ಮೇ 18ನೇ ತಾರೀಕಿಂದ ಮೇ 25ನೇ ತಾರೀಕುವರೆಗೂ 2ನೇ ಎಕ್ಸಾಮು ನಡೀತದೆ, 3ನೇ ಎಕ್ಸಾಮ್ ಇರೋದಿಲ್ಲ. ಮೇ 18ರಿಂದ ಮೇ 25ನೇ ತಾರೀಕುವರೆಗೂ ಆ ಸ್ಕೆಡ್ಯೂಲ್ನ ನಾವು ಹಾಕ್ತೀವಿ, ಯಾವತ್ತು ಯಾವ ಸಬ್ಜೆಕ್ಟು ಏನು ಅಂತ. ಯಾಕಂದರೆ ಇಲಾಖೆಯವರು ಅದೆಲ್ಲ ರೆಡಿ ಆಗಬೇಕಾಗ್ತದೆ.
ಕ್ವಶನ್ ಪೇಪರು ಅದೆಲ್ಲ ಅವರು ನಾನು ಯಾಕಂದರೆ ಆ ಕಡೆಗೆ ನಾನು ಮುಖನೇ ಹಾಕಲ್ಲ, ಆ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನೋಡ್ಕೊಳ್ತಾರೆ. ಹೆಚ್ಚು ಕಮ್ಮಿ ಆದರೆ ಅವರೇ ಹೊಣೆ ಹಾಕ್ತಾರೆ. ಅದಕ್ಕೆ ನಾವು ಆ ಕಡೆ ಹೋಗೋದಿಲ್ಲ. ಸೊ 18ರಿಂದ 25ನೇ ತಾರೀಕು ಮೇಗೆ 2ನೇ ಎಕ್ಸಾಮ್ ನಡೀತದೆ, 3ನೇ ಎಕ್ಸಾಮ್ ಇರೋದಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಕೂಡ ಟೀಚರ್ಸು ಅವ್ರವ್ರ ಶಾಲೆಯಲ್ಲಿ ಯಾರ್ಯಾರು ಪಾಸ್ ಆಗಿಲ್ಲ ಅವ್ರಿಗೆ ಹೇಳ್ಕೊಡೋದ್ರ ಜೊತೆಗೆ ಯಾರ್ಯಾರು ಜಾಸ್ತಿ ಪರ್ಸೆಂಟೇಜ್ ತೊಗೋಬೇಕು ಅಂತ ಆಸೆ ಇರ್ತದೆ ಅವರು ಕೂಡ ಇದನ್ನು ಅವಕಾಶ ತಗೊಳ್ಳಿ, ಏನೂ ತೊಂದರೆ ಇಲ್ಲ. ಈ ಸತಿ ಒಂದೇ ಒಂದು ಬದಲಾವಣೆ ಏನು ಅಂತ ಹೇಳಿದರೆ, ಯಾರು ಫೇಲ್ ಆಗಿದ್ದಾರೆ ಅವರಿಗೆ ಈ ಸತಿನೂ ಕೂಡ ಯಾವುದೇ ಫೀಸ್ ಇರೋದಿಲ್ಲ. ಯಾರು ಫೇಲ್ ಆಗಿದ್ದಾರೆ ಅವರು ಎಷ್ಟು 130 ರೂಪಾಯಿ ಎಷ್ಟದು ಕಟ್ಟೋದು? ಕಂಪ್ಲೀಟೆಡ್ ಒಂದು ಸಬ್ಜೆಕ್ಟಲ್ಲಿ ಫೀಸ್ ಇಲ್ಲ ಸರ್, 250 ರೂಪೀಸ್. 250 ರೂಪಾಯಿ ಒಂದು ಸಬ್ಜೆಕ್ಟಿಗೆ. ಮುಂಚೆ 250 ರೂಪಾಯಿ ಒಂದು ಸಬ್ಜೆಕ್ಟಿಗಿರೋದು. ಫೇಲ್ ಆದವರಿಗೆ ಯಾವುದೇ ಕಾರಣಕ್ಕೂ ನಾವು ಈ ಸತಿನೂ ಕೂಡ ಹೋದ ಸತಿ ಥರ ಫೀಸ್ ತಗೊಳ್ಳೋದಿಲ್ಲ. ಕರೆಕ್ಟಾ? ಫೀಸ್ ತಗೊಳ್ಳೋದಿಲ್ಲ. ಯಾರು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾರೆ ಅವರು ಫೀಸ್ ಕಟ್ಟಲೇಬೇಕಾಗ್ತದೆ. ಹೆಣ್ಣುಮಕ್ಕಳಿಗೆ ಮತ್ತು SC ST ಅವರಿಗೆ ಹೇಗಿದ್ರು ಅವರಿಗೆ ರಿಲ್ಯಾಕ್ಸೇಷನ್ ಇದೆ, ಇದರಲ್ಲಿ ಏನು ಕಟ್ಟಂಗೆ ಇರೋದಿಲ್ಲ. ಕರೆಕ್ಟಾ? ಆದರೆ ಥರ್ಡ್ ಲ್ಯಾಂಗ್ವೇಜಲ್ಲಿ ನಾನು ಯಾವುದು ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಥರ್ಡ್ ಲ್ಯಾಂಗ್ವೇಜಲ್ಲಿ ತುಂಬ ಲ್ಯಾಂಗ್ವೇಜಸ್ ಇದ್ದಾವೆ. ಅದರಲ್ಲಿ ಇಂಪ್ರೂವ್ಮೆಂಟಿಗೂ ಅಷ್ಟೇ, ಫೇಲ್ ಆದವ್ರಿಗೂ ಕೂಡ. ಯಾಕೆಂದರೆ ಫೇಲ್ ಆದವ್ರು ಬರೀ 1,000 ಚಿಲ್ಡ್ರೆ ಅಷ್ಟೇ. ಅದು ಬರೀ ಒಂದೇ ಸಬ್ಜೆಕ್ಟಲ್ಲಿ ಫೇಲ್ ಆದವರು 1,000 ಎಲ್ಲ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಏನಂತ, ಪಾಸೇ ಆಗೋದಿಲ್ಲ. ಅವರೆಲ್ಲ ಡಿಸ್ಟಿಂಕ್ಷನಲ್ಲೆಲ್ಲ ಬಂದಿದ್ದಾರೆ. ನಿಮಗೆ 60% ಮೇಲೆ ಡಿಸ್ಟಿಂಕ್ಷನ್ ಅಂದರೆ ಯು ನೋ ವಾಟ್ ಇಟ್ ಈಸ್. ಥರ್ಡ್ ಲ್ಯಾಂಗ್ವೇಜ್ ಯಾಕೆಂದರೆ ಸ್ವಲ್ಪ ಆ ಗೊಂದಲ ಸೃಷ್ಟಿಯಾಗಿದೆ ಅನ್ನೋದು ಒಂದು ಕಾರಣದಿಂದ ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಮಾತಾಡಿ, ಸರ್ ಅವರಿಗೆ ಇಂಪ್ರೂವ್ಮೆಂಟಿಗೂ ಕೂಡ ಏನಾದ್ರು ಅವ್ರ ಮನಸ್ಸಲ್ಲಿದ್ದರೆ ಇಂಪ್ರೂವ್ಮೆಂಟಿಗೂ ನಾವು ಅವರಿಗೆ ಎಕನಾಮಿಕಲ್ ಹೊರೆ ಹಾಕೋದಿಲ್ಲ. ಪ್ಲಸ್ ಯಾರು ಫೇಲ್ ಆಗಿದ್ದಾರೆ ಅವರು ಕೂಡ ಫೀಸ್ ಕಟ್ಟಂಗಿಲ್ಲ. ಬರೀ ದಿಸ್ ಇಸ್ ಫಾರ್ ದಿಸ್ ಇಯರ್ ಥರ್ಡ್ ಲ್ಯಾಂಗ್ವೇಜಿಗೆ ಮಾತ್ರ. ಅವ್ರ ಇಂಪ್ರೂವ್ಮೆಂಟಿಗೂ ದುಡ್ಡು ಅವ್ರೇನು ಕಟ್ಟಂಗಿಲ್ಲ, ಇಂಪ್ರೂವ್ಮೆಂಟಿಗೆ ಮಾತ್ರ. ಬೇರೆಯವರೆಲ್ಲ ಇಂಪ್ರೂವ್ಮೆಂಟಿಗೆ ಕಟ್ಟಲೇಬೇಕು. ಓಕೆನಾ? ಹಿಂದಿ ಅಲ್ಲ, ಆಲ್ ಭಾಷೆ ಇದರೊಳಗಿಲ್ಲ. ಅಲ್ಲಲ್ಲ, ಹಿಂದಿ ಅಂತ ಹೇಳಿ ಹಾಕ್ಕೊಂಡಿದ್ದಾರೆ. ಬಟ್ ಯಾರ್ಯಾರು ಥರ್ಡ್ ಲ್ಯಾಂಗ್ವೇಜ್, ಕೋರ್ಟಿಗೆ ಹೋಗಿದ್ದು ನಾವು ಥರ್ಡ್ ಲ್ಯಾಂಗ್ವೇಜ್ ಅಂತ ಅಲ್ಲ, ಅವರಿಗೆ ಟೈಪ್ ನೀವು ಹಿಂದಿ ಅಂತ ಅದು ಎಲ್ಲ ಹಿಂಗೆ ಕೇಳಿ ನಾವು ಹಾಗೆ ಆಗ್ಬಿಟ್ಟಿದ್ದೀವೋ ಏನೋ ಗೊತ್ತಿಲ್ಲ. ಸರಿ, ಥರ್ಡ್ ಲ್ಯಾಂಗ್ವೇಜಿಗೆ ಇಂಪ್ರೂವ್ಮೆಂಟಿಗೂ ಫೀಸ್ ಇರೋದಿಲ್ಲ. ಫೇಲ್ ಆದವರು ಯಾರು ಪಾಸ್ ಮಾಡ್ಕೋಬಾರ್ದು ಅವರಿಗೆ ಫೀಸು ಎಕನಾಮಿಕಲ್ ಅವರಿಗೆ ಹೊರೆ ಆಗಬಾರ್ದು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ನಾನು ನಿಮ್ಮ ಪ್ರಶ್ನೆ ತಗೊಳ್ಳೋಕ್ಕಿಂತ ಮುಂಚೆ ನಾನು ಕೆಲವುದು ಫಾಸ್ಟಾಗಿ ಹೇಳ್ಬಿಡ್ತೀನಿ. ಇದು ಕೂಡ ನಿಮ್ಮಲ್ಲಿದೆ. ಇದೇ ಇಂಪಾರ್ಟೆಂಟ್, ಗೇಮ್ ಚೇಂಜರ್ ಏನು ಅಂತ ಹೇಳಿ ನೋಡಿ. ಬರೀ 1,000 ಥರ್ಡ್ ಲ್ಯಾಂಗ್ವೇಜಲ್ಲಿ ವಿತ್ ಅದರ್ ಲ್ಯಾಂಗ್ವೇಜ್ ಫೇಲ್ ಆಗಿರೋದು 17,000 ಮಕ್ಕಳು. ಬರೀ ಯಾರು ಥರ್ಡ್ ಲ್ಯಾಂಗ್ವೇಜ್ ಒಂದರಲ್ಲೇ ಫೇಲ್ ಆಗಿರೋರು 1,500 ಮಕ್ಕಳು ಅಷ್ಟೇ. ಥರ್ಡ್ ಲ್ಯಾಂಗ್ವೇಜಲ್ಲಿ ಇನ್ಕ್ಲೂಡಿಂಗ್ ಅದರ್ ಅಲ್ಲ, ಎಲ್ಲ ಸೇರಿ 17,000. ಹೋದ ಸತಿ ಥರ್ಡ್ ಲ್ಯಾಂಗ್ವೇಜಲ್ಲೆಲ್ಲ 50,000 60,000 ಎಲ್ಲ ಫೇಲ್ ಆಗಿಬಿಡೋರು ಈ ಬೇರೆದ್ರಲ್ಲೂ. ಈ ಸತಿ ಅದು ಬಟ್ ಬರೀ ಥರ್ಡ್ ಲ್ಯಾಂಗ್ವೇಜಲ್ಲಿ, ಬರೀ ಥರ್ಡ್ ಲ್ಯಾಂಗ್ವೇಜ್ ನೀವು ನಾನು ಅದನ್ನು ಹೇಳೋಕ್ಕಾಗಲ್ಲ, ಯಾಕೆಂದರೆ ನಾನು ಅದು ಡಿಫ್ರೆನ್ಷಿಯೇಟ್ ಮಾಡೋಕ್ಕಲ್ಲ. ಬರೀ ಥರ್ಡ್ ಲ್ಯಾಂಗ್ವೇಜಲ್ಲಿ ಫೇಲ್ ಆದವರು 1,500 1425. ಗೊತ್ತಾಯ್ತಪ್ಪ? ಮತ್ತೇನಾರು ಬೇಕಾ ಹೇಳ? ಇನ್ನೊಂದ್ಸತಿ ಅದು ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ. ಹೇಳ 17,000 ಮಕ್ಕಳು ಇನ್ಕ್ಲೂಡಿಂಗ್ ಅದರ್ ಲ್ಯಾಂಗ್ವೇಜಲ್ಲಿ ಇನ್ಕ್ಲೂಡಿಂಗ್ ಥರ್ಡ್ ಲ್ಯಾಂಗ್ವೇಜ್ ಫೇಲ್ ಆಗಿದ್ದಾರೆ. ಓಕೆನಾ? ಅದು ಬಿಟ್ಟು 1,400 ಚಿಲ್ಡ್ರೆ ಮಕ್ಕಳು ಅಂದರೆ 1,500 ಮಕ್ಕಳು ಬರೀ ಥರ್ಡ್ ಲ್ಯಾಂಗ್ವೇಜಲ್ಲಿ ಫೇಲ್ ಆಗಿದ್ದಾರೆ. ಸಬ್ಜೆಕ್ಟ್ ಅದೆಲ್ಲ ಕೊಟ್ಟಿದ್ದೀವಿ ನೋಡಿ, ಅದರೊಳಗಿದೆ. ಓಕೆ, ನೆಕ್ಸ್ಟ್ ಈಗ ನೆಕ್ಸ್ಟ್ ಅಲ್ಲ, ಪ್ರಶ್ನೆ ತಗೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ಕೇಳ್ರಪ್ಪ ಪ್ಲೀಸ್. ಇದು ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಡೈರೆಕ್ಷನ್ನು, ಯಾಕೆಂದರೆ ಅವರೇ ಚೀಫ್ ಮಿನಿಸ್ಟ್ರೇ ರೆಸ್ಪಾನ್ಸಿಬಿಲಿಟಿ ತಗೊಂಡು, ನಿಮಗೆಲ್ಲ ಗೊತ್ತಿದೆ. ನನ್ನ ಶೀಟಲ್ಲಿ ಇದು ಅಂಡರ್ಲೈನ್ ಮಾಡಿದ್ದೆ ನಾನು. ಓಕೆ, ಶಾಲಾ ಪ್ರಾರಂಭೋತ್ಸವ 2025 ನಾವು ಶಾಲೆಗೆ ಬನ್ನಿ ಅಂತೇಳಿ ಮಕ್ಕಳಿಗೆ ಸ್ವಾಗತ ಮಾಡೋದಕ್ಕೆ ಒಂದು ದಿವಸ
ಮೇ 29ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳೇ ಸ್ವಾಗತ ಮಾಡಿದರು. ಅದೇ ರೀತಿ ಇಡೀ ರಾಜ್ಯದಲ್ಲಿ ಶಾಸಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ನಮ್ಮ ಇಲಾಖೆಯವರು ಒಂದೊಂದು ಶಾಲೆನ ನೀವು ತಗೊಂಡು ಹೋಗಿ ಮಕ್ಕಳಿಗೆ ನೀವು ಕಾಯಬೇಕು ಅಂದ್ವಿ. ಇಷ್ಟು ದಿವಸ ಏನು ಪ್ರಾಬ್ಲಮ್ ಆಗ್ತಾ ಇತ್ತು, ಯಾರು ಮಕ್ಕಳಿಗೆ ಕಾಯ್ತಾ ಇರಲಿಲ್ಲ, ಮಕ್ಕಳು ಎಲ್ಲರನ್ನೂ ಕಾಯ್ತಾ ಇದ್ರು. ಶಾಲೆಗೆ ಹೋಗೋರು ಅಲ್ಲಿ ಟೀಚರ್ಸ್ ಇರ್ತಿರ್ಲಿಲ್ಲ, SDMC ಅವ್ರು ಇರ್ತಿರ್ಲಿಲ್ಲ, ಇಲ್ಲ ನಮ್ಮ ಇಲಾಖೆಯವರು ಇರ್ತಿರ್ಲಿಲ್ಲ. ಆದರೆ ಲಾಸ್ಟ್ ಟೈಮ್ ನಾನು HK ಪಾಟೀಲ್ ಅವರು, ನಾನು ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಮಗುನ ಅವ್ರ ಸರ್ಕಾರಿ ಗೌರ್ಮೆಂಟ್ ಕಾರಲ್ಲಿ ಮನೆಗೆ ಹೋಗಿ ಆ ಮಗುನ ಕರ್ಕೊಂಡು ಶಾಲೆಗೆ ಬಿಟ್ಟು, ಅಂದರೆ ಉದಾಹರಣೆಯನ್ನು ಪ್ರಮೋಟ್ ಮಾಡಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರಾಮಲಿಂಗ ರೆಡ್ಡಿ ಅವರ ಕ್ಷೇತ್ರದೊಳಗೆ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಗೆ, ಯಾಕೆಂದರೆ ದೊಡ್ಡ ಶಾಲೆ ಬೇಕು ಅಂತೇಳಿ ಅದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ವಿ, ವೆಲ್ಕಮಿಂಗ್ ಚಿಲ್ಡ್ರನ್ಸು. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಂದರೆ ಇಂಥ ಇನಿಷಿಯೇಟಿವಿಂದ ತಗೊಂಡಿರೋದು. ಆಮೇಲೆ ಮೆಗಾ PTM ಮಾಡಿದ್ವಿ, ತಮಗೆಲ್ಲ ಗೊತ್ತಿದೆ. ಇದರಿಂದ ಎಷ್ಟು ಬದಲಾವಣೆ ಆಗಿದೆ ಅಂದರೆ, ಈಗಾಗಲೇ 3-4 ಮೆಗಾ PTM ನಾವು ಮಾಡಿದ್ದೀವಿ. ಇಂಟರ್ನಲ್ ಪೇರೆಂಟ್ಸ್ನ ಟೀಚರ್ಸ್ ಮೀಟಿಂಗು ರೆಗ್ಯುಲರ್ ಆಗಿ ಮಾಡಿಬಿಡಿದ್ದೀವಿ. 2 ಮಂತಿಗೆ ಗೌರ್ಮೆಂಟ್ ಆರ್ಡರ್ ಮಾಡಿದ್ವಿ. ಕೆಲವರು ತಪ್ಪಿಸ್ಕೊಳ್ತಾರೆ, ಅಲ್ಲಲ್ಲಿ ಇದೆ ಇನ್ನೂ ಅದು, ಯಾಕೆಂದರೆ ಹೊಸ ಕಾರ್ಯಕ್ರಮ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಒಂದು ಮಗು ಇದ್ರೂ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡಬೇಕು, ಸಾವಿರಾರು ಮಕ್ಕಳಿದ್ರೂ ಕೂಡ ಕಂಪಲ್ಸರಿ ಮಾಡಬೇಕು. ಇನ್ಮೇಲೆ ನಾನು ಅಧಿಕಾರಿಗಳಿಗೂ ಕೂಡ ಹೇಳಿದ್ದೀನಿ, ಅದು ರಿಪೋರ್ಟ್ ಬೇಕು ಥ್ರೂ BO, DDPI ಆ್ಯಂಡ್ ನಮ್ಮ ACPC ಇದ್ದಾರೆ, ಬಟ್ ಇನ್ ಕನೆಕ್ಷನ್ ವಿತ್ DC ಆ್ಯಂಡ್ CO. ಯಾಕೆಂದರೆ ಈ ಸತಿ DC CO ಅವರು ಕೂಡ ಮಧ್ಯಾಹ್ನ ಊಟ ಮಾಡಿದ್ದಾರೆ, ಕ್ಲಾಸಸ್ ತೊಗೊಂಡಿದ್ದಾರೆ, ಕ್ಲಾಸಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ, ನಾವು ಫೋಟೋ ಎಲ್ಲ ತರಿಸ್ಕೊಂಡಿದ್ದೀವಿ. ಯಾಕೆ? ಇಲಾಖೆಯವ್ರ ಜೊತೆಗೆ ರಿವ್ಯೂ ಮಾಡಿದ್ದಾರೆ. ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಇದ್ದಾರಲ್ಲ, ಅವರು ಕೂಡ ಫೀಲ್ಡಿಗೆ ಬಂದಿರೋದ್ರಿಂದ ಭಾಳ ನಮಗೆ ಹೆಲ್ಪ್ ಆಗಿದೆ. ಮೆಗಾ PTM ಅಲ್ಲಿ ಏನು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಿಗೆ ಯಾರು ಪೋಷಕರು ಅದಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಬರಲಿಲ್ಲ ಅಂದಿದ್ರೆ ಅವ್ರ ಮಕ್ಕಳ ಜವಾಬ್ದಾರಿ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ. ನಮ್ಮ ದೇಶದೊಳಗೆ ಮೆಗಾ PTM ಅಂತ ಗೌರ್ಮೆಂಟ್ ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತಿಹಾಸನೇ ಇಲ್ಲ ಮಾಡಿರೋದು. ಬರೀ ಪ್ರೈವೇಟಲ್ಲಿ ನಾವು ದುಡ್ಡು ಕೊಟ್ಟು ನಾವೇ ಟೀಚರ್ಸ್ ಮೀಟಿಂಗಿಗೆ ದುಡ್ಡು ಕೊಟ್ಟು ಹೋಗಬೇಕಾಗಿತ್ತು. ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟು ಈಗ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ನ ನಮ್ಮ ಇದರಲ್ಲೂ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಒಂದು ಅಫ್ಕೋರ್ಸ್ ಶಾರ್ಟೇಜ್ ಆಫ್ ಟೀಚರ್ಸ್ ಇದೆ, ನಾವು ಒಪ್ಕೊಳ್ತೀನಿ. ಆದರೆ ಹೋದ ಸತಿ ಬಜೆಟಲ್ಲಿ ತಮಗೆ ಗೊತ್ತಿದೆ, 2024-25ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೆ, ಸರ್ ಪರ್ಮನೆಂಟ್ ಟೀಚರ್ಸ್ ಕೊಡೋದಕ್ಕೆ ತೊಂದರೆ ಆಗುತ್ತೆ, ಬಿಕಾಸ್ ಬೇರೆ ಬೇರೆ ಕಾರಣ ಇರುತ್ತೆ, ಹಿಂದೆನೂ ಕೂಡ ರಿಕ್ರೂಟ್ಮೆಂಟ್ ಮಾಡದೇ ಇರೋದ್ರಿಂದ ನಾನು ಒಪ್ಕೊಳ್ತೀನಿ. ಆದರೆ ಒಂದು ಈ ಸತಿ ನಮಗೆ ಅಟ್ಲೀಸ್ಟ್ ಗೆಸ್ಟ್ ಟೀಚರ್ಸ್ ಕೊಡಿ. ಅದೇ ಗೇಮ್ ಚೇಂಜರ್. ನೀವು ನಾನು ಮತ್ತೆ ಹೇಳಬೇಕಾಗತ್ತೆ, ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜಾರಿ ಇಲ್ಲ ಅಂದರೆ ನಿಮಗೆ ಪ್ರಸಾದನೇ ಸಿಗಲ್ಲ. ಹಾಗೆ ಟೀಚರ್ಸ್ ಇಲ್ಲ ಅಂದರೆ ನಿಮಗೆ ಶಿಕ್ಷಣನೇ ಸಿಗೋದಿಲ್ಲ. ಅದಕ್ಕೆ ಗೆಸ್ಟ್ ಟೀಚರ್ಸ್ನ ಫಸ್ಟೇ ಕರೆದು, ಯಾವಾಗ ಮಕ್ಕಳು ಶಾಲೆಗೆ ಹೋಗಿದ್ರು ಆಗಲೇ ಗೆಸ್ಟ್ ಟೀಚರ್ಸ್ ಆದರೂ ಕಾಯ್ತಾಯಿದ್ರು. ಮಕ್ಕಳಿಗೆ ಒಂದು ವಿಶ್ವಾಸ ಬಂತು, ಮಕ್ಕಳಿಗೆ ಇಲ್ಲ ಪಾಠ ಹೇಳ್ಕೊಡೋಕ್ಕಿದ್ದಾರೆ ಅಂತೇಳಿ. ಇದು ಮಾಡಬೇಕು, ಏನು ಪರ್ಮನೆಂಟ್ ತೊಗೊಳ್ಬೇಕು, ಮಾಡೋಣ. ಅದು ಇಟ್ಸ್ ಎ ಡಿಫ್ರೆಂಟ್ ಫೇಸ್. ಬಟ್ ಅದಕ್ಕಿಂತ ಮುಂಚೆ ನಾನು ಈಗ ಅರ್ಜೆಂಟಾಗಿ, ಯಾಕೆಂದರೆ ನಾನು ಡೇಟ್ಸ್ನ ನಿಲ್ಸೋಕ್ಕಾಗಲ್ಲ, ಓಪನಿಂಗ್ ಮಾಡಲೇಬೇಕಲ್ವ ಶಾಲೆನ. ಸೊ ಆ ಸಂದರ್ಭದಲ್ಲಿ ಗೆಸ್ಟ್ ಟೀಚರ್ ಬಂದಿರೋದು ಅದು ಭಾಳ ನಮಗೆ ಸಹಕಾರ ಆಗಿದೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದಕ್ಕೂ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ, ಯಾಕೆಂದರೆ ಅದಕ್ಕೆಲ್ಲ ಬಜೆಟ್ ಬೇಕಾಗುತ್ತೆ. ಮತ್ತು ಇನ್ನೊಂದು CEO ಅವರು ಮತ್ತು DCSO ಅವರು ಕೂಡ ನಮ್ಮ ಜೊತೆಗೆ ಪ್ಯಾರಲಲ್ಲಿ ಎಲ್ಲ ನಾವು 29 ಪಾಯಿಂಟ್ಸ್ ಹಾಕಿದ್ವಿ. ಅದನ್ನ ನಿಮಗೆ ಕೊಟ್ಬಿಡ್ತೀನಿ, ಯಾಕೆಂದರೆ ನಾನು ಎಲ್ಲರೂ ಓದಕ್ಕೆ ಹೋಗೋದಿಲ್ಲ. ನಾವು ಇದರೊಳಗೆ ಇರೋದೆಲ್ಲ ಈ ಥರ ನಮಗೆ ಆಗಬೇಕು ಅಂತ. ಕಲ್ಯಾಣ ಕರ್ನಾಟಕದಲ್ಲಿ ಅವರು ಸ್ಯಾಂಪಲ್ ಅಂತೇಳಿ ಟ್ರೈ ಮಾಡಿದರು, ಮಿಸ್ಟರ್ ರಾಹುಲ್ ಅವರು. ಅದನ್ನು ಏನು ಮಾಡಿದ್ವಿ, ಬರೀ ಕಲ್ಯಾಣ ಕರ್ನಾಟಕ ಯಾಕೆ, ಇಡೀ ರಾಜ್ಯದಲ್ಲೂ ಕೂಡ, ಯಾಕೆಂದರೆ ಕೆಲವು ಕಡೆ ಚಿತ್ರದುರ್ಗ ಇಲ್ಲರೂ ಕೂಡ ನಮಗೆ ನಂಬರ್ ಆಫ್ ಸ್ಟೂಡೆಂಟ್ಸು ಅಲ್ಲೂ ಕೂಡ ಎಫೆಕ್ಟ್ ಆಗಿತ್ತು. ಅದನ್ನು ಏನು ಮಾಡಿದ್ದೀವಿ, ಅದೇ ಕನ್ನಡ, ಓಕೆ, ಕನ್ನಡನೂ ಕೊಡಿಸ್ಬಿಡ್ತೀವಿ, ನಿಮಗೆ ವಾಟ್ಸಪ್ ಹಾಕ್ಬಿಡ್ತೀವಿ ಎಲ್ಲರಿಗೂ. ನೀವು ಅದು ಹಾರ್ಡ್ ಕಾಪಿ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅರ್ಜೆಂಟಾಗಿ ಕನ್ನಡ ಕಾಪಿ ಕೊಡೋಕ್ಕೆ ಹೇಳಿ. ಇದನ್ನು ನಾವು 29 ಪಾಯಿಂಟ್ ಕೂಡ ಯಾವುದನ್ನು ಬಿಡಲಿಲ್ಲ. ಸ್ಕೂಲ್ ಮಟ್ಟದಲ್ಲಿ, SDMC ಮಟ್ಟದಲ್ಲಿ ನಾವು ಇದನ್ನು ಆಕ್ಟಿವ್ ಆಗಿ ತಗೊಳ್ಳೋದ್ರಿಂದ ಅದು ಕೂಡ ನಾನು 29 ಏನೇನಿದೆ ನಾನು ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಎಲ್ಲದೂ ಕೂಡ ಇದೆ. ಮತ್ತು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಅದು ವಿಧಾನಸಭೆಯಲ್ಲೂ ಕೂಡ ಶಾಸಕರು, ಮೇಲ್ಮನೆ ಶಾಸಕರು ಎಲ್ಲರೂ ಕೂಡ ನಮಗೆ ಅಭಿನಂದನೆ ಹೇಳಿದ್ರು, ಈಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ. ಆಮೇಲೆ ಟೈಮ್ಲಿ ಕಂಪ್ಲೀಷನ್ ಆಫ್ ಸಿಲೆಬಸ್. ಮುಂಚೆ ಎಲ್ಲ ಕಂಪ್ಲೀಟೇ ಮಾಡ್ತಾ ಇರಲಿಲ್ಲ, ಮನಸ್ಸಿಗೆ ಬಂದಾಗ ಯಾವಾಗ ಬೇಕಾವಾಗ. ನಾವು ಹೇಳಿದ್ವಿ ಡಿಸೆಂಬರ್ 31ಗೆ ನಿಮ್ಮ ಚಾಪ್ಟರ್ ಫಿನಿಷ್ ಆಗಲೇಬೇಕು, ರಿವಿಷನ್ ಸ್ಟಾರ್ಟ್ ಆಗಬೇಕು ಜನವರಿ 1ನೇ ತಾರೀಕಿಂದ ಅಂತ. ಅದನ್ನು ಕೂಡ ಹೆಂಗೆ PUCಯಲ್ಲಿ ಮಾಡಿದ್ರು ಅದನ್ನೇ ಇಲ್ಲೂ ಕೂಡ ನಾವು ಮಾಡಿದ್ದೀವಿ. SSLC ಇದು ನಮ್ಮ ಫಾರ್ ಈಸಿ ಆಕ್ಸೆಸ್ ಆಫ್
ಇದಲ್ಲ ಇದು ಸ್ಟೂಡೆಂಟ್ KSEB ವೆಬ್ಸೈಟಲ್ಲಿ ಸ್ಟೂಡೆಂಟ್ ಕೋಆರ್ಡಿನೇಟರ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಓಕೆ ನಮ್ಮ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಬೋರ್ಡಲ್ಲಿ ಅವ್ರಿಗೆ ಏನೇನು ಇನ್ಫಾರ್ಮೇಷನ್ ಬೇಕು ಅದು ವೆಬ್ಸೈಟ್ ಮಾಡಿ ಅವನ್ನೆಲ್ಲ ಕೊಟ್ಟಿದ್ವಿ. ಅದು ವೆಬ್ಸೈಟಲ್ಲೂ ನೀವು ನೋಡ್ಬೋದು. ಆಮೇಲೆ ಸಬ್ಜೆಕ್ಟ್ ವೈಸ್ ಬ್ಲೂ ಪ್ರಿಂಟ್ ಮಾಡಿದ್ವಿ ಮುಂಚೆ. ಇದು ಭಾಳ ಇಂಪಾರ್ಟೆಂಟ್. ಅದು ನಮ್ಮ ACS ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಭಾಳ ಪರ್ಸ್ನಲ್ ಆಗಿ ನೋಡ್ತಾ ಇದ್ರು. ನಾವು ಇದೊಂದು ಬ್ಲೂ ಪ್ರಿಂಟ್ ಹಾಕ್ಕೊಡ್ತೀವಿ, ಇದು ಆಗದೇ ಇರೋದು ಮಾತ್ರ ನಮಗೆ ಹೇಳಬೇಕು, ಆಗಿದ್ರೆ ನಮಗೆ ಹೇಳೋಂಗಿಲ್ಲ, ಆಗಿಲ್ಲ ಅಂದರೆ ಯಾಕಾಗಿಲ್ಲ ಅಂಥೇಳಿ ಸಬಾರ್ಡಿನೇಟ್ಸ್ ಆಫೀಸರ್ಸ್ಗೆ ಹೇಳೋರು. ಆ ಬ್ಲೂ ಪ್ರಿಂಟ್ ಪ್ರಕಾರನೇ ನಾವು ಹೋದ್ವಿ. ಯಾಕೆಂದರೆ ಈ ಅಚೀವ್ ಮಾಡಬೇಕಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಆದರೆ 1% ಜಾಸ್ತಿ ಆಗುತ್ತೆ, ಗೆಸ್ಟ್ ಟೀಚರ್ಸ್ ಕೊಟ್ಟರೆ ಒಂದು 2% ಜಾಸ್ತಿ ಆಗುತ್ತೆ, ಅಟೆಂಡೆನ್ಸ್ ನಾವು ಸ್ಟ್ರಿಕ್ಟಾಗಿ ಮಾಡಿದರೆ 1% ಜಾಸ್ತಿ ಆಗುತ್ತೆ, CM ಅವ್ರು ಇದ್ರ ಬಗ್ಗೆ ಏನೋ ಒಂದು ಮಾತು ಹೇಳಿದರೆ ಅದೊಂದು 1% 2%, ಇದೆಲ್ಲ ಕೂಡಿ ನಾವು ಬಿಂದಿಗೆಯನ್ನು ಫುಲ್ ಮಾಡಿರೋದು. ಇಲ್ಲಾಂದರೆ ನಮಗೆ ಒಬ್ಬರ ಕೈಲೇ ಆಗ್ತಾ ಇರಲಿಲ್ಲ. MLAs ಕೂಡ ಆ ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ. ಕಾನ್ಸ್ಟೆಂಟಾಗಿ ನಾನು ಲೆಟ್ರ್ ಬರೆದಿದ್ದೀನಿ, DCs ಅವರಿಗೆ CO ಅವ್ರಿಗೆ ಬರೆದಿದ್ದೀನಿ, MLAಸಿಗೆ ಬರೆದಿದ್ದೀನಿ, ಮಿನಿಸ್ಟರ್ಸಿಗೆ ಬರೆದಿದ್ದೀನಿ. ಇದೆಲ್ಲದೂ ಸೇರಿ ನಾವು ಮಾಡಿರೋದ್ರಿಂದ ಇದು ಚೆನ್ನಾಗಿದೆ. ಆಮೇಲೆ ಕ್ವೆಶ್ಚನ್ ಬ್ಯಾಂಕ್ ಇದು ಭಾಳ ಇಂಪಾರ್ಟೆಂಟ್. ಮಕ್ಕಳಿಗೆ ನಾವು ಯಾವ ರೀತಿ ಮಾಡಿದ್ವಿ ಅಂದರೆ ಇಟ್ ಶುಡ್ ಬಿ ಲೈಕ್ ಎ ಗೇಮ್. ಒಳ್ಳೆ ಫುಟ್ಬಾಲ್ ಥರ ಇರಬೇಕು. ನಾವು ಕರೆಕ್ಟಾಗಿ ಒಂದು ಗೋಲ್ ಹೊಡಿಬೇಕಂದ್ರೆ ನೋಡಪ್ಪ, ನೀನು ಇದೆಲ್ಲದು ಬುಕ್ ಓದಬೇಕಂದ್ರೆ ನೀವು ರಿವಿಷನ್ ಮಾಡೋದ್ರ ಜೊತೆಗೆ ಈ ಕ್ವೆಶನ್ಸ್ ಎಲ್ಲ ಆನ್ಸರ್ ಮಾಡ್ತಾ ಹೋಗೋ. ಅದು ಫುಲ್ಲು ನಿಮ್ಮ ಬುಕ್ಕಲ್ಲಿ ಇರ್ತಕ್ಕಂಥದ್ದೇ ಇರೋದು, ಯಾವುದೋ ಚಾಪ್ಟರ್ ಬಿಟ್ಟಿರಲ್ಲ. ನಾವು 3 ವರ್ಗ ಮಾಡಿದ್ವಿ. ನಾವು ಕ್ಲೀನಾಗಿ P1 P2 P3 ಮಾಡಿದ್ವಿ ಅನ್ಸುತ್ತೆ. ಹೆಂಗೆ PUCಯಲ್ಲಿ ಮಾಡಿದ್ವಿ ನಾವು ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ನ ಪ್ರಿಪ್ರೇಟರಿ ಎಕ್ಸಾಮ್. ಈ ಸತಿನೂ ಕೂಡ ಪ್ರಿಪ್ರೇಟರಿ ಎಕ್ಸಾಮು ಮುಂಚೆ ಡಿಸ್ಟ್ರಿಕ್ಟ್ ಲೆವೆಲಲ್ಲೇ ಮಾಡೋರು. ಅವ್ರಿಗೆ ಮನ್ಸಿಗೆ ಬಂದಂಗೆ ಅಂದರೆ ಅವರ ಒಂದು ವಿವೇಚನಕ್ಕೆ ಬಿಟ್ಟಿದ್ವಿ. ಆದರೆ ಎಕ್ಸಾಮ್ ಫೈನಲ್ ತಗೊಳ್ಬೇಕಾದ್ರೆ ನಾವು ಸ್ಟೇಟ್ ಲೆವೆಲಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಅದು ತೊಂದರೆಗಳು ಸಾಕಷ್ಟು ಮಕ್ಕಳಿಗೆ ಆಗೋದು. ಅದಕ್ಕೆ ನಾವೇನು ಮಾಡಿದ್ವಿ, ಸ್ಟೇಟ್ ಲೆವೆಲಿಂದನೇ ಕ್ವಶನ್ ಪೇಪರ್ನ ಕಳಿಸ್ತಾ ಇದ್ವಿ. ಸ್ಟೇಟ್ ಲೆವೆಲ್ 1, 2, 3 ಪ್ರಿಪರೇಟರಿ ಮಾಡಿ ಅದರೊಳಗೆ 1ರಲ್ಲಿ ಯಾರು ಫೇಲ್ ಆಗಿದ್ದರೆ ಅವ್ರನ್ನ ಐಡೆಂಟಿಫೈ ಮಾಡಿ ಮಕ್ಕಳನ್ನ ನೀವು ಜವಾಬ್ದಾರಿ ತಗೋಬೇಕಂತ ಅವ್ರನ್ನ ಪಾಸ್ ಮಾಡೋ ರೀತಿಯಲ್ಲಿ ಪಾಠ ಹೇಳ್ಕೊಡ್ತಕ್ಕಂಥದ್ದು. ಯಾರು 60% ತೊಗೊಂಡಿದ್ದಾರೆ ಅವರಿಗೆ 80%, 80% ತೊಗೊಂಡವ್ರು 90%ನ ಈ 3 ಎಕ್ಸಾಮ್ಗಳಲ್ಲಿ ನಾವು ಮಾಡಿದಾಗ ಅವರಿಗೆ ಮಕ್ಕಳಿಗೆ ಸಾಕಾರ ಆಗಿದೆ. ಆಮೇಲೆ ಈ ಥರ ಡೇಟಾಬೇಸ್ ಕೊಡೋದ್ರಿಂದ ಟೀಚರ್ಸ್ಗೂ ಕೂಡ ಭಾಳ ಸಂತೋಷ ಆಯಿತು. ಅವ್ರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ಅದನ್ನು ಸಹಕಾರ ಮಾಡೋದು. ಆಮೇಲೆ ಸ್ಟೇಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ಮೀಟಿಂಗು ಇದನ್ನು ತಮಗೆ ಗೊತ್ತಿದೆ. ಬೆಳಗಾಮಲ್ಲೂ ಕೂಡ ಬೆಳಗಾಮಲ್ಲಿ ಇನಾಗ್ರೇಟ್ ಮಾಡಿದ್ದಿದೆ ತಾನೆ. ಬೆಳಗಾಮಲ್ಲಿ ಅಸೆಂಬ್ಲಿ ಸೆಷನ್ ಆದ ತಕ್ಷಣ ಅವತ್ತೇ ನಾವು ವಾಪಸ್ ಬರಲಿಲ್ಲ. ನಾನು ಅವತ್ತೇ ಅಲ್ಲೇ ಉಳಿದು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಆ ಕಡೆ ಡಿವಿಷನ್ನು ಇಲ್ಲೇ ಇದ್ದಾರೆ ನಮ್ಮ ACP ಅವರು ಒಳಗಡೆ ಅಂತ ಹೇಳಿ ಅವರು ಒಂದು ಆರ್ಗನೈಸ್ ಮಾಡಿದರು. ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಕರ್ಕೊಂಡು ಅವರಿಗೆ ಟ್ರೈನಿಂಗ್ ಕ್ಯಾಂಪು 2 ದಿವಸನ 1 ದಿವಸನ ಒಂದೇ ದಿವಸ ಬೆಳಗ್ಗೆಯಿಂದ ಸಾಯಂಕಾಲ. ಅದನ್ನ ಇನಾಗ್ರೇಷನ್ ನಾನೇ ಹೋಗಿ ಇನಾಗ್ರೇಷನ್ ಮಾಡಿ ಹೆಂಗಿರಬೇಕು ನಿಮ್ಮ ಪ್ಲ್ಯಾನು, ಮಕ್ಕಳನ್ನ ಲಾಸ್ಟ್ ಮಗನು ಕೂಡ ಯಾವ ರೀತಿ ನೀವು ಸಮಸ್ಯೆಗಳನ್ನು ಹೇಳ್ಕೊಂಡು ಅದಕ್ಕೆ ಉತ್ತರ ಅಲ್ಲೇ ಕೊಡಬೇಕು. ಅವತ್ತು ಬೆಳಗ್ಗೆಯಿಂದ ಕ್ಲಾಸಸ್ ಮಾಡಿದ್ವಿ. ಅದೇ ಥರ ಇಡೀ ರಾಜ್ಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಹಿಡಿದು ಮೈಸೂರುವರೆಗೂ ಕೂಡ, ಕೋಲಾರಿಂದ ಹಿಡಿದು ಮಂಗಳೂರುವರೆಗೂ ಕೂಡ ಎಲ್ಲ ಜಿಲ್ಲೆಯಲ್ಲೂ ಕೂಡ ಎಲ್ಲೆಲ್ಲಿ ನನಗೆ ಹೋಗೋಕ್ಕಾಗುತ್ತೆ ನಾವು ಹೋಗಿದ್ದು ಕಮ್ಮಿನೇ. ಯಾಕೆಂದರೆ ಅದು ಆನ್ ಗೋಯಿಂಗ್ ಇತ್ತು. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರು, ಕಮಿಷನರ್ಸು ಅವರೆಲ್ಲ ಇದನ್ನು ಎಲ್ಲ ಕಡೆಯೂ ಕೂಡ ಮಾಡಿದರು. ಅದರಿಂದನೂ ಕೂಡ ನಮಗೆ ಚೆನ್ನಾಗಿ ಬಂದಿದೆ. ಕೆಪಾಸಿಟಿ ಬಿಲ್ಡಿಂಗು ಟೀಚರ್ಸ್ಗೂ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಕೆಲವು ವಿಚಾರ ಇದ್ದಾವೆ, ಅದನ್ನು ಇನ್ನೊಂದು ದಿವಸ ಹೇಳ್ತೀನಿ. ಯಾಕೆಂದರೆ ಇಂಗ್ಲೀಷ್ ಮೀಡಿಯಮ್ನ ಯಾವ ರೀತಿ ಈಗ ಟ್ರೈನಿಂಗ್ ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ನಾನು ಇನ್ನೊಂದು ದಿವಸ ತೊಗೊಳ್ತೀನಿ. ಆನ್ಲೈನ್ ಟ್ರೈನಿಂಗ್ ಕ್ಲಾಸಸ್ಸು ಕೂಡ ತೊಗೊಳ್ತಾ ಇದ್ರು. ಪ್ರಿಪ್ರೇಟರಿ ಎಕ್ಸಾಮ್ದು ನಾನು ಮಾತಾಡಿದ್ದೀನಿ. ಅಕಾಡೆಮಿಕ್ ಮಾನಿಟರ್ ಓಕೆ, ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಫೋಕಸ್ ಇಂಟರ್ವೆನ್ಷನ್ ಆನ್ ಕಲ್ಯಾಣ ಕರ್ನಾಟಕ ಅದು ಕೂಡ ಡೀಟೇಲ್ಸ್ ಇದೆ. ನಾನು ಆಗಲೇ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಕಲ್ಯಾಣ ಕರ್ನಾಟಕನ ಭಾಳ ಚಾಲೆಂಜಿಂಗ್ ಆಗಿ ತೊಗೊಂಡ್ವಿ ನಾವು. ಅಲ್ಲಿ ಸಮಸ್ಯೆನ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನ್ ಆ ಟೈಮಲ್ಲೇ ಕೊಡ್ತಾ ಹೋದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಈಸಿ ಆಗುತ್ತೆ ಅನ್ನೋದು ಒಂದು ಭಾವನೆ ಇತ್ತು. ಅದೇ ರೀತಿ ನಾವು ಮಾಡ್ಕೊಂಡು ಬಂದಿರೋದ್ರಿಂದ ಈ ಮಟ್ಟಕ್ಕೆ 94% ಮೇಲೆ ನಾವು ಅಚೀವ್ ಮಾಡೋದಕ್ಕೆ ನಮಗೆ ಅವಕಾಶ ಆಯಿತು. ನಾನು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಇಲಾಖೆಯಲ್ಲಿ ಭಾಳ ಚಾಲೆಂಜಿಂಗಾಗಿ ನನಗೆ ಇಲಾಖೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಮಧು ಭಾಳ ಸಮಸ್ಯೆ ಇರ್ತಕ್ಕಂಥ, ಅರ್ಥ ಮಾಡಿಕೊಂಡು ಮುಂದೆ ಹೋಗಿ, ಅರ್ಥ ಆಗದೆ ನೀವು ಹೆಜ್ಜೆ ಹಾಕಕ್ಕೆ ಹೋದರೆ ಇನ್ನೂ ಹಾಳು ಮಾಡಿಬಿಡ್ತೀರ, ದಯವಿಟ್ಟು ಸ್ಟೆಪ್ ಬೈ ಸ್ಟೆಪ್ ಹೋಗಿ ಅಂತ ಹೇಳಿದರು. ನಾನು ಕೂಡ ನಮ್ಮ ಇಲಾಖೆಯಲ್ಲಿ ಅದನ್ನ ಅವರೆಲ್ಲರ ಸಹಕಾರ ತಗೊಂಡು ಎಲ್ಲದೂ ಮಾಡೋಕ್ಕಾಗಲ್ಲ. ಏಕೆಂದರೆ ಒಂದು ಸಮಸ್ಯೆ ಇದ್ದಾಗ ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸಮಸ್ಯೆಗಳು ಪೂರಕವಾಗಿ ಬಂದುಬಿಡ್ತಾವೆ ಕೆಲವು ಸತಿ.
ನಾನು ಒಂದೇ ಸತಿಗೆ ನಾನು ಸರಿ ಮಾಡೋಕ್ಕೆ ನನಗೆ ಆಸೆ ಇದ್ರೂ ಟಾಯ್ಲೆಟ್ ತೋರಿಸ್ಬಿಡ್ತಾರೆ ಮಾಧ್ಯಮದಲ್ಲಿ. ನಾನು ಸ್ವಲ್ಪ ಹರ್ಟ್ ಆಗುತ್ತೆ, ಬಟ್ ಅದು ನಿಜನೇ, ನಾವು ಒಪ್ಕೋಬೇಕು. ನಾವು ಆದರೂ ಕೂಡ ಎಷ್ಟೊಂದು ಸತಿ ಫಂಡ್ಸ್ ನಾನು ಹೊರಗಡೆಯಿಂದ ತಂದಿದ್ದೀವಿ. ಅಜೀಂ ಪ್ರೇಮ್ಜಿ ಫಂಡ್ಸ್ ಇರ್ಬೋದು, ಮತ್ತು ಡೆಲ್ ಕಂಪ್ನಿಯವ್ರು ಕೊಡುಗೆ ಕೊಟ್ಟಿದ್ದಾರೆ, ಇನ್ಫೋಸಿಸ್ ಅವ್ರು ಕೊಟ್ಟಿದ್ದಾರೆ, ಸಾಕಷ್ಟು ಜನರು ಕೊಡ್ತಾರೆ. ಈಗ ನಮ್ಮದು ಬ್ರ್ಯಾಂಡ್ ತಗೊಳ್ತೀವಿ. ಇವಾಗ ನಾವು ನಮ್ಮ ಸರ್ಕಾರದ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ತಗೊಳ್ತೀವಿ. ಇವಾಗ ಹೋಗ್ತೀವಿ ಅವ್ರ ಜೊತೆಗೆ. ಸರ್ಕಾರ ಕೊಡೋದ್ರ ಜೊತೆಗೆ ಸಾರ್ವಜನಿಕರು ಕೂಡ ನಮ್ಮದು ಏನೋ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. 100 ಕೋಟಿನ ಕೊಟ್ಟಿದ್ದಾರೆ. ನಾವು ಏನಾದ್ರು ಒಂದು ಅಡುಗೆ ಮನೆ ಕಟ್ಸೋದ್ರಲ್ಲಿ ಸ್ವಲ್ಪ ಹಿಂದೆ ಉಳಿದ್ರೆ ಅವ್ರು ಕಟ್ಸ್ಕೊಂಡಿದ್ದಾರೆ. ಒಂದು ಟೇಬಲ್ ಕೊಟ್ಟಿದ್ದಾರೆ, ಒಂದು ಪೆನ್ ಕೊಟ್ಟಿದ್ದಾರೆ, ಅವ್ರಿಗೇನೋ ಒಂದು ಸ್ಪೆಷಲಾಗಿ ಒಂದು ನೋಟ್ಬುಕ್ ಕೊಟ್ಟಿರ್ಬೋದು, ಒಂದು ರೂಮ್ ಕಟ್ಸ್ಕೊಟ್ಟಿರ್ಬೋದು. ಈ ಥರ ದಾನಿಗಳು ಸಾಕಷ್ಟಿದ್ದಾರೆ. ಅವರೆಲ್ಲರೂ ಮುಂದೆ ಬಂದರೆ ಒಟ್ಟಿಗೆ ಸೇರಿ ನಾವು ಅಚೀವ್ ಮಾಡ್ಬೋದೇ ಹೊರತು ಒಬ್ಬರೇ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂದರೆ ಪಾರಂಪರಿಕವಾಗಿ ಸಮಸ್ಯೆಗಳನ್ನು ನಮ್ಮ ಹೆಗಲ ಮೇಲೆ ತಗೊಂಡು ಬಂದುಬಿಟ್ಟಿದ್ದೀವಿ. ಆದರೆ ಈಗ ಮಕ್ಕಳು ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಈಗ ಫೆಸಿಲಿಟಿಯಲ್ಲಿ ನಾವು ಇಂಪ್ರೂವ್ ಮಾಡಬೇಕು. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ಹೇಳಿದೆ. ಆಯ್ತಪ್ಪ, ಹೋಗ್ತಾ ಹೋಗ್ತಾ ಈ ಬಜೆಟ್ ನಾವು ಏನು ಕೊಟ್ಟಿದ್ದೀವಿ ಕಮ್ಮಿ ಏನು ಮಾಡಿಲ್ಲ, ಈ ಸತಿನೂ ಜಾಸ್ತಿ ಕೊಟ್ಟಿದ್ದಾರೆ. ನಿನ್ನ KPS ಮಾಡಲ್ನ ಏನು ಮಾಡಬೇಕಂತ ಅದೆಲ್ಲ ಎಂಟ್ರಿ ಮಾಡಿ, ಅದಾದಮೇಲೆ ಈ ಕೊಟ್ಟಿರ್ತಕ್ಕಂಥ ಬಜೆಟ್ನು ಕೂಡ ನೀವು ಖರ್ಚು ಮಾಡಿ ಬೇಗ ಅದಾದಮೇಲೆ ನಾನು ಪ್ರಯಾರಿಟಿ ಮೇಲೆ ನಿಮಗೆ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳು, ಆಮೇಲೆ ಮುಖ್ಯಮಂತ್ರಿಗಳಂತೂ ನನ್ನನ್ನು ಅಷ್ಟು ಈಸಿಯಾಗಿ ಬಿಟ್ಟಿಲ್ಲ, ಅದೊಂದು ನಾನು ಹೇಳಬೇಕಾಗುತ್ತೆ. ಯಾಕೆಂದರೆ ಇವತ್ತೇನಾದ್ರು ನಾನು ಇಷ್ಟೊಂದು ಶ್ರದ್ಧೆಯಿಂದ ಎಲ್ಲರೂ ಕೂಡ ನಮ್ಮ ಟೀಮಲ್ಲಿ ಇದ್ದೀವಿ ಅಂದರೆ ಕ್ಯಾಪ್ಟನ್ ಆಫ್ ದ ಶಿಪ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಸಿದ್ದರಾಮಯ್ಯ ಸಾಹೇಬರು, ಅದ್ರ ಜೊತೆಗೆ ಯಾವ್ಯಾವಾಗ ಬೇಕು, ನಮಗೆ ಏನೇನು ಗೈಡೆನ್ಸ್ ಬೇಕು, ನಾನು ಏನೇ ನನ್ನ ಇಲಾಖೆಯಲ್ಲಿ ಮೇಜರ್ ತೀರ್ಮಾನ ತಗೊಳ್ಬೇಕಾದ್ರೆ ನಾನು ಮುಖ್ಯಮಂತ್ರಿಗಳನ್ನ ಬಿಟ್ಟು ಯಾವತ್ತೂ ಕೂಡ ನಾನು ಮಾಡಿಲ್ಲ. ಯಾಕೆಂದರೆ ಅವರಿಗೆ ಅಪಾರವಾಗಿರ್ತಕ್ಕಂಥ ಎಲ್ಲ ಇಲಾಖೆಗಿಂತ ಎಜುಕೇಷನ್ ಇಲಾಖೆ, ಯಾಕೆಂದರೆ ಅದು ಮಕ್ಕಳ ಭವಿಷ್ಯ. ಕೆಲವು ಸತಿ ಹೆಚ್ಚು ಕಮ್ಮಿ ತಪ್ಪುಗಳು ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳ, ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ಅದಾಗ್ತದೆ. ಬಟ್ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಪ್ರೌಡ್. DK ಶಿವಕುಮಾರ್ ಸಾಹೇಬರು ಕೂಡ, ಅವರು ಕೂಡ ಒಬ್ಬ ಎಜುಕೇಷನಲಿಸ್ಟ್ ಆಗಿ ಅವರು ಕೂಡ ಸಾಕಷ್ಟು ಸಹಕಾರ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಶಾಸಕರು ಕೊಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದವರು ಕೂಡ ನಮ್ಮ ಇಲಾಖೆ ಬಗ್ಗೆ ನನಗೆ JDSನ MLA ವಿವೇಕಾನಂದ ಅವರೇ ಹೇಳಿಬಿಟ್ರು. ನನ್ನ ಪ್ರಶ್ನೆ ಒಂದು ಸತಿ ಕೇಳಬೇಕಾದ್ರೆ ಖುಷಿ ಆಯಿತು. ಈ ಸತಿ SSLC ರಿಸಲ್ಟ್ ತುಂಬ ಚೆನ್ನಾಗುತ್ತೆ, PUC ಬರುತ್ತೆ, SSLC ಅಂತೂ ಭಾಳ ಚೆನ್ನಾಗಿರುತ್ತೆ, ಅದು ನನಗೆ ಗೊತ್ತು, ಬಿಕಾಸ್ ನಾನೇ ನೋಡಿದ್ದೀನಿ ಅಂಥೇಳಿ ವಿಧಾನಸಭೆಯಲ್ಲಿ ನಿಮ್ಮೆಲ್ಲರ ಎದುರುಗಡೆನೂ ಕೂಡ ಅವ್ರು ಹೇಳಿದರು. ಆದರೆ ಉಪ ಪ್ರಶ್ನೆ ಯಾವುದೋ ಒಂದು ಕೇಳಿದರು, ಅಂದರೆ ಆವಾಗಲೇ ಅಂದ್ಕೊಂಡೆ ಸೊ ರಿಸಲ್ಟ್ಸ್ ಎಲ್ಲ ಈ ಸತಿ ಚೆನ್ನಾಗುತ್ತೆ ಅಂತೇಳಿ. ಈಗ ಮೊನ್ನೆ ಬಜೆಟ್ ಸೆಷನ್ನಲ್ಲಿ ಅವ್ರು ಹೇಳಿರೋದು ಅದನ್ನ, ಯಾಕೆಂದರೆ ವಿಶ್ ಮಾಡಿದ್ವಿ ನಾವು, ಮಾನ್ಯ ಮುಖ್ಯಮಂತ್ರಿಗಳು ವಿಶ್ ಮಾಡಿದರು, ವಿಧಾನಸಭೆಯಿಂದ ಹೋದ ವರ್ಷನೂ ಮಾಡಿದರು, ಸ್ಪೀಕರ್ ಅವರು ಮಾಡಿದರು, ಸದಸ್ಯರುಗಳು ಮಾಡಿದರು. ಇದೆಲ್ಲ ಮಾಡಿರೋದ್ರಿಂದ ಐ ಥಿಂಕ್ ಇದೆಲ್ಲ ಟೀಮಲ್ಲಿ ಸೇರಿ ನಾವು ಇದು ಮಾಡಿರೋದ್ರಿಂದ ಇಷ್ಟು ಸಾಧನೆ ಆಗಿದೆ. ಅದಕ್ಕೆ ಮಾಧ್ಯಮ ಮಿತ್ರರಿಗೆ ಜಾಸ್ತಿ ಪ್ರಶ್ನೆ ಇವತ್ತು ಕೇಳಿದೆ, ಇನ್ನೊಂದು ದಿವಸ ನಾನು ಪ್ರಶ್ನೆಗೆ ಮತ್ತೆ ಬರ್ತೀನಿ. ಯಾಕೆಂದರೆ ನೀವು ಇದನ್ನು ವಿಶ್ಲೇಷಣೆ ಮಾಡಿ ಮತ್ತೆ ಇನ್ನೊಂದು 3-4 ಡೇಸಿಗೆ ಕೋರ್ಟ್ ಮ್ಯಾಟ್ರ್ ಇರ್ಬೋದು, ಎಲ್ಲದೂ ಕೂಡ ಅದನ್ನು ಕೂಡ ಬರುತ್ತೆ. ಸೆಕೆಂಡ್ ಒಂದು ನಿಮಿಷ ರಿಸಲ್ಟ್ ಬಗ್ಗೆನೇ, ಬೇರೆದ್ರ ಬಗ್ಗೆ ನಾವು ದಯವಿಟ್ಟು, ಯಾಕೆಂದರೆ ರಿಸಲ್ಟ್ ಬಗ್ಗೆ ಕೇಳಿ, ಅದರಿಂದ ನಾನು ಯಾವತ್ತೂ ಕೂಡ ವಾಪಸ್ ಬಂದು ನಿಮ್ಮನ್ನು ಮಾತಾಡಿಸ್ತೀನಿ, ಏನು ತೊಂದರೆ ಇಲ್ಲ, ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಇವತ್ತು ಮಕ್ಕಳು ಸಾಧನೆ ಮಾಡಿರೋದನ್ನ ಇದನ್ನೇ ಇಂಪಾರ್ಟೆಂಟಾಗಿ ಮುಂದೆ ತಗೊಂಡು ಹೋಗೋಣ. ನಿಮ್ಮ ಕಾನ್ಸ್ಟೆಂಟ್ ಮಾರ್ಗದರ್ಶನ ಕೂಡ ಇರಲಿ. ಮತ್ತು ಇನ್ನೊಂದು 2-3 ದಿವಸಕ್ಕೆ ನಾವೇನೋ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಏನು ಅಂದರೆ ಅಡ್ಮಿಷನ್ ಡ್ರೈವ್ ಸ್ಟಾರ್ಟ್ಸ್ ಫ್ರಮ್ ನಾವು. ಹೇಗೆ ಪ್ರೈವೇಟ್ ಅವರು ಏಡೆಡ್ ಅವರೆಲ್ಲ ಹಾಕ್ತಾರೆ ನಮ್ಮ ಶಾಲೆಗೆ ಬಂದು ಸೇರ್ಕೊಳ್ಳಿ ಅಂತ, ನಾವು ಉಚಿತವಾಗಿ ಶಿಕ್ಷಣವನ್ನು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಆಂದೋಲನವನ್ನು ಇನ್ನು 2 ದಿವಸದೊಳಗೆ ಎಲ್ಲ ಪ್ಲ್ಯಾನು, ಡಿಸೈನ್ಸು ಯಾವ ರೀತಿ ಮಾಡಬೇಕು ಎಲ್ಲ ರೆಡಿ ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರನೂ ಕೂಡ ಕೇಳ್ತೀವಿ. ಯಾಕೆಂದರೆ ಎಷ್ಟೇ ಆದರೂ ನಿಮ್ಮ ಸರ್ಕಾರ ಇದೆ, ಮಕ್ಕಳು ಬಂದು ನಿಮ್ಮ ಮೂಲಕ ನಮ್ಮ ಸರ್ಕಾರಿ ಶಾಲೆಗೆ ಬಂದರೆ ಊಟ, ತಿಂಡಿ, ಬಟ್ಟೆ, ಶೂಸು, ಸಾಕ್ಸು, ಕಲಿಕೆ, ಬೆಸ್ಟ್ ಟೀಚರ್ಸು, ಬೆಸ್ಟ್ ಸಿಸ್ಟಮ್ಮು ಪ್ರೂನು ಕೂಡ ನಾವು ಮಾಡಿರೋದ್ರಿಂದ ಇದೆಲ್ಲದೂ ಕೂಡ ಮಕ್ಕಳಿಗೆ ಕೊಡಬೇಕಾದ ಅವ್ರ ಭವಿಷ್ಯ ಇರೋದ್ರಿಂದ ಬೇರೆ ಪ್ರಶ್ನೆಗಳನ್ನು ತಗೊಳ್ಳೋಣ. ಇವತ್ತಿಂದ ಈ ವಿಚಾರಗಳಿಗೆ ದಯವಿಟ್ಟು ನೀವು ರಿಸಲ್ಟ್ ಕನೆಕ್ಟಿಗೆ ಮಾತ್ರ ಸೀಮಿತವಾಗಿರೋಣ. ಇನ್ನೊಂದು 3-4 ದಿವಸಕ್ಕೆ ಮತ್ತೆ ನಾನು ಕರಿತೀನಿ, ಅವಾಗ ಎಲ್ಲ ವಿಚಾರ ತಗೊಳ್ಳಿ, ಕೋರ್ಟ್ ಮ್ಯಾಟ್ರು, ಈ ಮ್ಯಾಟ್ರು, ಆ ಮ್ಯಾಟ್ರು ಎಲ್ಲ ತಗೊಳ್ಳಿ. ಅಷ್ಟರೊಳಗೇ ಜಿಯೋ ಕೆಲವು ಕೂಡ ರೆಡಿ ಆಗ್ತವೆ, ಅದ್ರ ಬಗ್ಗೆನೂ ನಾವು ಮಾತಾಡೋಕ್ಕೆ ಈಸಿ ಆಗುತ್ತೆ. ಕೊಟ್ಟಿಲ್ಲ ಇಲ್ಲ ಅದು ಈ ಪ್ರಶ್ನೆಗೆ ಉತ್ತರ ಕೊಟ್ಟೆ ಇಲ್ಲ. ಆಮೇಲೆ ಈಗ 2ನೇ ಎಕ್ಸಾಮು ಇದೆ, ಅದ್ರ ಜವಾಬ್ದಾರಿಯನ್ನು ನಾವು ಕೂಡ ತಗೊಳ್ತೀವಿ. ಎಷ್ಟು ಪಾಸ್ ಆಗಿದ್ದಾರೆ, ಎಷ್ಟು ಫೇಲ್ ಆಗಿದ್ದಾರೆ, ಹೋದ ಸತಿಗೆ ಕಂಪ್ಯಾರಿಸನ್ನು ಕೂಡ ನಿಮ್ಮ ಟೇಬಲ್, ಅದನ್ನೇ ನಾವು ಮೇಯ್ನಾಗಿ ತೊಗೊಂಡಿರೋದು. ಅದು ತೊಗೊಂಡಿರೋದ್ರಿಂದ ನಾವು ನಮ್ಮ ಕಲಿಕೆಯನ್ನು ನಿಲ್ಲಿಸೋದಿಲ್ಲ. ಸೊ ಅದು 3rd ಲ್ಯಾಂಗ್ವೇಜ್ ಬಗ್ಗೆ ಇನ್ನೂ ಹೆಚ್ಚು ಚರಿತ್ರೆನ ಅವತ್ತು ಮಾಡೋಣ. ಯಾಕೆಂದರೆ ಮನೆ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿದ್ದಾರೆ, ನಾಳೆ ಕಾನ್ಸಂಟ್ರೇಷನ್ ಇದಕ್ಕೆ ಮಾಡು, ಇನ್ನೊಂದು ದಿವಸ ಅದಕ್ಕೆ ಉತ್ತರ ಕೊಡು ಅಂತೇಳಿ. ಅದನ್ನ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಇವೆಲ್ಲ ನನ್ನ ಜೊತೆಗಿದ್ರಿ, ಇಲ್ಲ ಅಂತ ಹೇಳಲ್ಲ.
ಬಟ್ ಒಂದು ಮಗನೂ ಕೂಡ ಇಂಪಾರ್ಟೆಂಟ್ ಇರೋದ್ರಿಂದ ಅದ್ರ ಬಗ್ಗೆ ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಅದೊಂದು ಸಹಕಾರ ಮಾಡಿ ನನಗೆ ರಿಸಲ್ಟ್ ಬಗ್ಗೆ ಇನ್ನೇನೇ ಪ್ರಶ್ನೆ ಇದ್ರೂ ನಾನೇ ಉತ್ತರ ಕೊಡ್ತೀನಿ. ಇಲ್ಲ ಅಂದರೆ ಎಲ್ಲ ಕ್ಲೋಸ್ ಮಾಡಿಬಿಡೋಣ. ಮಕ್ಕಳು ಪಾಸ್ ಆಗಿದ್ದಾರೆ, ಶುಭಾಶಯನ ಕೋರೋಣ. ನಾನು ಥರ್ಡ್ ಲ್ಯಾಂಗ್ವೇಜ್ ಅದಕ್ಕೆ ನಾನು ಹೇಳಿದೆ ಈ ಪ್ರಶ್ನೆ ಇನ್ನೊಂದು ದಿವಸ ಉತ್ತರ ಕೊಡ್ತೀನಿ. ಅಲ್ಲ ಒಂದು ನಿಮಿಷ ಅಲ್ಲಲ್ಲ ಹಂಗಲ್ಲ. ನೀವು ನೋಡಿ, ನಾನು ಅದಕ್ಕೆ ಹೇಳ್ತಾ ಇರೋದು, ಅದನ್ನು ಗ್ರೇಡಿಂಗ್ ಸಿಸ್ಟಮ್ ಮಾಡಿ ಮಕ್ಕಳ ಭವಿಷ್ಯಕ್ಕೆ ಸೈನ್ಸು ಆರ್ಟ್ ಇವಾಗೆಲ್ಲ PUCಗೆ ಯಾರು ಹೇಳಿದ್ದು ಪರ್ಸೆಂಟೇಜ್? ಇಲ್ಲ ಒತ್ತಡ. ನೀವು ಯಾವಾಗಲೂ ಅಷ್ಟೇ ಪರ್ಸೆಂಟೇಜ್ ನೋಡಬೇಡಿ. ಅದಕ್ಕೆ ನಾನು ಆ ಚರ್ಚೆ ಇವಾಗ ಮಾಡೋದಕ್ಕೆ ಹೋಗೋದಿಲ್ಲ, ಇನ್ನೊಂದು ದಿವಸ ಮಾಡೋದು. ಒತ್ತಡ ಕಮ್ಮಿ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ನಾನು ತಗೊಂಡಿರೋದು. CBSE ICL ಯಾಕೆ ಮಕ್ಕಳು ಡಿಸ್ಟಿಂಕ್ಷನ್ಸ್ ತಗೊಳ್ತಾರೆ, ಟಾಪಲ್ಲಿ ಇರ್ತಾರೆ? ದೇರ್ ಇಸ್ ಅ ರೀಸನ್. ಸೈಂಟಿಫಿಕ್ ಆಗಿ ನಾವು ಸ್ಟಡಿ ಮಾಡಿದ್ದೀವಿ, ಅದಕ್ಕೋಸ್ಕರನೇ ಮಾಡಿದ್ದಾರೆ. ಅವರು ಯಾವಾಗ ಇಷ್ಟು ವರ್ಷ ಹೇಗೆ ಮಾಡಿದ್ದಾರೆ ಆಯ್ದನ್ನು ತಗೊಳ್ಬೇಕು. ತಮಿಳ್ನಾಡು ಏನು ಮಾಡಿದ್ದಾರೆ, ಅವರ ಅಚೀವ್ಮೆಂಟ್ ಏನು, ಅವರ ಆಫೀಸರ್ಸ್ ಇಲ್ಲ. ನಾವು ಪಾಠನ ಚೆನ್ನಾಗಿ ಹೇಳ್ಕೊಟ್ಟಿದ್ದೀವಿ, ಮಕ್ಕಳು ಕಲ್ತಿದ್ದಾರೆ. ಅವ್ರಿಗೆ ಇನ್ನೂ ಒತ್ತಡ ಕಮ್ಮಿ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಒಂದೇ ಥರ್ಡ್ ಲ್ಯಾಂಗ್ವೇಜ್ ಬಗ್ಗೆ ಯಾರು ಕಲಿಬೇಡಿ ಕಲಿಸ್ತಾ ಇಲ್ಲ. ನಾವು ಗ್ರೇಡಿಂಗ್ ಮಾಡಿ ಮಕ್ಕಳಿಗೆ ಒತ್ತಡ ತರಬೇಕು. 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ನೀವೇ ಕೇಳಿದ್ರಿ, 3ನೇ ಎಕ್ಸಾಮ್ ಈ ಸತಿ ಮಾಡಲ್ವಾ ಅಂತ. ಯಾಕೆ? ಮಕ್ಕಳ ತಪ್ಪಲ್ಲ, ನಮ್ಮ ತಪ್ಪಿಗೋಸ್ಕರ ನಾವು 3ನೇ ಎಕ್ಸಾಮ್ ಮಾಡಿದ್ದು. ಈಗ ಅವ್ರು ಅಚೀವ್ ಮಾಡಿರೋದ್ರಿಂದ ನಾವು ಮತ್ತೆ 3ನೇ ಎಕ್ಸಾಮ್ ಮಾಡೋದು ನನಗೇನು ಚಟ ಏನಿಲ್ಲ. ನಾನು ಹೇಳ್ತಾ ಇದ್ದೀನಿ, ಅದನ್ನು ಕಮ್ಮಿ ಮಾಡಿದ್ದೀನಿ. ಅದನ್ನು ವಿಶ್ಲೇಷಣೆ ಇನ್ನೊಂದು ದಿವಸ ಮಾಡ್ತೀನಿ. ನಾನು ಇದ್ರ ಬಗ್ಗೆ ಹೆಚ್ಚು ಚರ್ಚೆ ನೋಡಿ ಐಮ್ ಟೆಲಿಂಗ್ ಯು ಈ ಥರ ನೋಡಿ, ಈ ಥರ ಪ್ರಶ್ನೆ ಅಲ್ಲ ಸ್ವಾಭಾವಿಕ ಹಿಂದಿನೇ ಅದನ್ನ ಇಲ್ಲ ಆ ಥರ ಡೀಟೇಲ್ಸ್ನ ನಿಮಗೆ ವಾಟ್ಸಪ್ ಈಗ 1 hour 2 hour ಅಲ್ಲಿ ನೋಡಿ. ಒಂದು ನಿಮಿಷ, ಮಕ್ಕಳ ಸಾಧನೆ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಸಾಧನೆ ಬಗ್ಗೆ ಮಾತಾಡಿ ನೀವು, ಮಕ್ಕಳ ಸಾಧನೆ ಬಗ್ಗೆ ಮಾತಾಡಿ ನೀವು. ನಾನು ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ನಾನು ವಿಶೇಷವಾಗಿ ಯಾಕೆ ಮುಂದೆನೂ ಕೂಡ ನಾವೇನು ತೀರ್ಮಾನ ತಗೊಳ್ತೀವಿ ಯಾಕೆ ಅಂತ ಅದನ್ನು ಮುಂದೆ ಹೇಳ್ತೀನಿ ಸೈಂಟಿಫಿಕ್ ಆಗಿ. ನಾನು ಇದ್ರ ಬಗ್ಗೆ ಮತ್ತೆ ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ. ಅಲ್ಲ ಹಾಕೊಡ್ತೀವಿ ನಿಮಗೆ ಬೇಕು 1 hour 2 hours ಅಲ್ಲಿ ಅವ್ರು ವರ್ಕೌಟ್ ಮಾಡಿ ಕೊಡ್ತಾರೆ. ಹೌದು, ಪಾಠ ಚೆನ್ನಾಗಿ ಹೇಳ್ಕೊಟ್ಟಿದ್ದೀವಲ್ಲ. ನಿಮ್ ಗ್ರೇಡಿಂಗ್ ಕೊಟ್ಟರೆ ನಿಮಗೆ ಏನು ಪ್ರಾಬ್ಲಮ್? ಅವ್ರಿಗೆ ಒತ್ತಡ ನೋಡಿ, ಮಕ್ಕಳಿಗೆ ಒತ್ತಡ ಕಮ್ಮಿ ಮಾಡೋದು ಇಲಾಖೆಗೆ ಗೊತ್ತು. ಇಲಾಖೆಗೆ ಸಂಪೂರ್ಣವಾಗಿರ್ತಕ್ಕಂಥ ಫ್ರೀಡಮ್ ಇದೆ. ಕೋರ್ಟ್ ಹೇಳಿರೋದು ನೀವು ಅನೌನ್ಸ್ ಮಾಡಿದ್ಮೇಲೆ ಮಾಡಿದ ತಪ್ಪು ಅಂತ ಅಷ್ಟೇ ಬಿಟ್ರೆ ಇನ್ನೇನು ಹೇಳಿಲ್ಲ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಹೌದು. ಇವಾಗ ಗೊತ್ತಾಯ್ತಲ್ಲ, ಆ ಒತ್ತಡನ ಶಿಫ್ಟ್ ಮಾಡೋದಕ್ಕೆ ಎಲ್ಲಿ ಮಾಡಬೇಕು ಅಂತ ಇಲಾಖೆ ಸೈಂಟಿಫಿಕ್ ಆಗಿ ನಾನು 4-5 ಡೇಸಿಗೆ ನಾನು ಫುಲ್ಲು ಅಂಕಿ ಅಂಶನ ಕೊಡ್ತೀನಿ. ಒತ್ತಡ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು, ನಮ್ಮ ಭಾಷೆಗೆ ನಾವು ಕಾನ್ಸಂಟ್ರೇಷನ್ ಮರಿತಾ ಇದ್ದೀವಿ. ಮುಂಚೆ ಗ್ರೇಡಿಂಗ್ ಇತ್ತು, ಮಾನ್ಯ ಮುಖ್ಯಮಂತ್ರಿಗಳು ಓದಬೇಕಾದ್ರೆ. ನಾನು ಓದಬೇಕಾದ್ರೆ 50 ಮಾರ್ಕ್ಸಿಗಿತ್ತು ಯಾವುದು ಹಿಂದಿ. ಈಗ ನಾವು 100ಕ್ಕೆ ಮಾಡಿ ಕೂತ್ಕೊಂಡಿದ್ದೀವಿ. ಸೊ ಯು ಹ್ಯಾವ್ ಟು ಸ್ಪೀಕ್ ಅಬೌಟ್ ಹಿಸ್ಟ್ರಿ ಪ್ಲೀಸ್. ಅದಕ್ಕೆ ನಾನು ಇದ್ರ ಕನೆಕ್ಟೆಡ್ ಮತ್ತೆ ನಾನು ನಿಮ್ಮನ್ನು ಫೇಸ್ ಮಾಡ್ತೀನಿ ಸೈಂಟಿಫಿಕ್ ಆಗಿ. ನಿಮಗೆ ಅರ್ಥ ಆಯ್ತಲ್ಲ ಯಾಕೆ ನಾನು 35ರಿಂದ 33 ಮಾಡಿದಾಗ ನಮ್ಮ ಮಕ್ಕಳು ಕೂಡ SSLC ಮಿನಿಮಮ್ ಅವ್ರ ಹುದ್ದೆ ತಗೊಳ್ಳೋಕ್ಕೆ ಮಿನಿಮಮ್ ಬೇಕು ಅಂತ ಹೇಳಿ ನಾವು ಮಾಡಿದ್ದೆ ಹೊರತು ಪಾಸ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಕಾಣಿಸುತ್ತಾ ನಿಮಗೆ? ಆದರೆ ಆ ಮಕ್ಕಳಿಗೂ ಬರಬೇಕಲ್ಲ. ಬಂಗಾರಪ್ಪ ಅವರು ಗ್ರಾಮೀಣ ಕೃಪಾಂಕ ಕೊಟ್ಟರು, 15% ಕೊಟ್ಟರು. ಯಾಕೆ? ಅದಕ್ಕೆ ಮುಂದೆ CM ಅವರು ಹೌದು ಈಗ ಅಲ್ಲ. ಆಮೇಲೆ ಒಂದು ನಿಮಿಷ ಈ ವಿಚಾರನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದು ನಿಮಿಷ ಜಯಂತ್, ನಿಮ್ಮ ಪ್ರಶ್ನೆಗೆ ಈ ವರ್ಷ ಏನು ಕೊಟ್ಟಿದ್ದು ಆಗಿದೆ. ಇನ್ನೇನೇ ಬದಲಾವಣೆ ಇಲಾಖೆಯಲ್ಲಿದ್ದರೂ ಕೂಡ ನಾವು ಕೂಡ ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಯಾಕೆಂದರೆ ವೆನ್ ದ ಗೇಮ್ ಇಸ್ ಆನ್ ಡೋಂಟ್ ಚೇಂಜ್ ದ ರೂಲ್ಸ್ ಅನ್ನೋದು ಅದನ್ನು ಕೋರ್ಟ್ ನಮಗೆ ಗಮನಕ್ಕೆ ತಂದಿದೆ. ಅದನ್ನು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಚೇಂಜ್ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿಗಳ ಹತ್ರ ಮಾಡಿರೋದು. ನಾನು ಓನಾಗಿ ಮಾಡಿಲ್ಲ, ನಾನು ಆ ಥರ ನಾನು ಮಾಡೋದಿಲ್ಲ ಯಾವಾಗಲೂ ಕೂಡ. ಯಾಕೆಂದರೆ ಅವ್ರು ಹಿರಿಯರು, ಇದ್ರ ಬಗ್ಗೆ ಜವಾಬ್ದಾರಿ ಇದೆ, ಅವ್ರು ನನಗೆ ಮಾರ್ಗದರ್ಶನ ಕೊಟ್ಟಿಲ್ಲ. ಅದ್ರ ಜೊತೆಗೆ ಒಂದು ನಿಮಿಷ, ಈಗೇನು ನಾವು ಮುಂದೆ ಹೆಜ್ಜೆ ಇಡ್ತೀವಲ್ಲ, ಈ ರಿಸಲ್ಟ್ ಬಿಡಿ,
ರಿಸಲ್ಟು ಮಕ್ಳಿಗೆ ಕೊಡಿ ಎಲ್ಲ ಆಗುತ್ತೆ. ಒಂದು 4-5 ದಿವಸ ಆದಮೇಲೆ, ಒಂದು ವಾರ ಆದಮೇಲೆ ಅದಕ್ಕೆ ನಾನು ಕರೆದಾಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೇ ಏನು ಚರ್ಚೆ ಮಾಡಿದೆ ಅಂತ ಫುಲ್ ಡೀಟೇಲ್ಸ್ ಹೇಳ್ತೀನಿ. ನಿನ್ನೆ ಆಗಿದೆ, ಬಟ್ ಅದನ್ನು ಇನ್ಕಂಪ್ಲೀಟ್ ಆಯಿತು. ರಿಸಲ್ಟ್ ಅನೌನ್ಸ್ ಮಾಡೋ ಫಸ್ಟು, ಆಮೇಲೆ ನೀನು ಬಂದು ನನ್ನ ಜೊತೆಗೆ ಚರ್ಚೆ ಮಾಡೋದು. ಅದಕ್ಕೆ ಬೇರೆ ಇದು ಬಿಟ್ಟು ಬೇರೆ ಪ್ರಶ್ನೆ ಇದ್ದರೆ ನಾನು ತಗೋತೀನಿ. ಪರವಾಗಿಲ್ಲ ಬಿಡ್ರಿ, ಯಾಕೆಂದರೆ ಅಲ್ಲ ಏನಾಗ್ತದೆ, ಒಂದು ನಿಮಿಷ ಅವ್ರು ಅಲ್ಲ ಸೆಕೆಂಡ್ ಪ್ಲೇಸ್ ಇನ್ ಇಂಪ್ರೂವ್ಮೆಂಟಲ್ಲಿ ನೋಡಿ, ಲಾಸ್ಟ್ ನೋಡಿ, ಒಂದು ನಿಮಿಷ ಡಿಫ್ರೆನ್ಸ್ ನೋಡಿ. ಅದು 3rd ಪೇಜ್ ತೋರಿಸಿ ಅವರಿಗೆ, ಆ ಪೇಜ್ ತೋರಿಸಿ. ನೀವು ಅದಕ್ಕೆ ನಾನು ಹೇಳಿದೆ, ನೀವು ಅವೆರಡು ಕೊಡಬಾರ್ದಾಗಿತ್ತು, ಈ ರ್ಯಾಂಕಿಂಗ್ ಕೊಡಬೇಡಿ. ರ್ಯಾಂಕಿಂಗ್ ಇಂಪಾರ್ಟೆಂಟ್ ಅಲ್ಲ, ಪರ್ಸೆಂಟೇಜ್ ಇನ್ ಇಂಪ್ರೂವ್ಮೆಂಟು. ಗುಲ್ಬರ್ಗದವರು ಈ ಸತಿ ಹೈಯೆಸ್ಟ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, 2nd ಪ್ಲೇಸಲ್ಲಿ. ಯಾದಗಿರಿ ಅವರು 1st ಪ್ಲೇಸಲ್ಲಿದ್ದಾರೆ. ಇದು ಐತಿಹಾಸಿಕ, ಎಕ್ಸೆಪ್ಟ್ ಕೋವಿಡ್ಗೆ ಅದು ಬಿಡಿ, ಎಲ್ಲ ಇದು ಏನೋ ದೀಪ ಬೆಳಗಿ ತಮಟೆ ಹೊಡೆದು ತೊಗೊಂಡಿರೋದು ಅದು. ಹಾಂ ಇಲ್ಲ ಒಂದು ನಿಮಿಷ ನೋಡಿ ಈ ಪ್ರಶ್ನೆ ಭಾಳ ಜವಾಬ್ದಾರಿತವಾಗಿ ನಾನು ಉತ್ತರ ಕೊಡ್ತೀನಿ. ಭಾಳ ಜವಾಬ್ದಾರಿ ಇಲ್ಲ ಅಲ್ಲ, ನಂಗೆ ಗೊತ್ತು ನೀವೇನು ಹೇಳ್ತಾ ಇದ್ದೀರ ಅಂತ. ಫಸ್ಟ್ ತಿಳ್ಕೊಳ್ಳಿ, ಇಡೀ ದೇಶದಲ್ಲಿ ವೆಬ್ಕಾಸ್ಟಿಂಗ್ ಅಂತ ಮಾಡಿದವರು ನಾವು. ವೆಬ್ಕಾಸ್ಟಿಂಗಲ್ಲಿ ನೀವು ಯಾರು ಎಷ್ಟು ಓದ್ತಾ ಇದ್ದೀರಾ, ಯಾರು ಫೇಲ್ ಆಗ್ತೀರಾ, ಯಾಕೆ ಫೇಲ್ ಆಗ್ತಾ ಇದ್ದೀರಾ ಎಲ್ಲ ಆಯಿತು, ಹೌದಾ? ನನಗೆ ಗೊತ್ತು ನೀವೇನು ಪ್ರಶ್ನೆ ಕೇಳ್ತಾ ಇದ್ದೀರ, ಇಷ್ಟು ಬಂದ್ಬಿಡುತ್ತಾ ಅಂತ. ಸಿಸ್ಟಮ್ಯಾಟಿಕ್ ಅಂತ ದಯವಿಟ್ಟು ಇದನ್ನು ನೋಡಿ. ನಾವು ಕಾಪಿ ಹೊಡೆದು ಪಾಸು, ಆಮೇಲೆ ಮಕ್ಕಳು ಕುತ್ಕೊಂಡು ಓದ್ತಾರಲ್ಲ, ಎಕ್ಸಾಮ್ ಬರೀತಾರಲ್ಲ, ಏಡೆಡ್ಡು ಅನ್ಏಡೆಡ್ಡು ಗೌರ್ಮೆಂಟ್ ಅವರೆಲ್ಲ ಒಟ್ಟಿಗೆ ಕುತ್ಕೊಂಡು ಎಕ್ಸಾಮ್ ಬರೆಯೋದು. ಹಾಂ ಹೌದು 1 ವರ್ಷದಲ್ಲ, 3 ವರ್ಷ. ದಯವಿಟ್ಟು ಕ್ಷಮಿಸಿ, 3 ವರ್ಷ. ಬಿಕಾಸ್ ಫಸ್ಟ್ ನಾನು ಏನು ಗೊತ್ತಾ, ದೋಣಿಯಲ್ಲಿ ಹೋಗ್ತಾ ಇದ್ದೆ, ನನಗೆ ಗೊತ್ತಿರಲಿಲ್ಲ ಏನು ಅಂತ. ನಾವು ಮುಳುಗೋ ಸಿಚುವೇಶನ್ನಲ್ಲಿದ್ದೆ. ವೆಬ್ಕಾಸ್ಟಿಂಗ್ ಮಾಡಿದ್ಮೇಲೆ ಗೊತ್ತಾಯ್ತು ನಮ್ಮ ಹಣೆ ಬರ ಏನು ಅಂತ. ಹೌದು ಅಲ್ಲ, ಒಂದು ನಿಮಿಷ ಶ್ರೀನಿವಾಸ್ 62 ಜಸ್ಟ್ 62 ಆದಮೇಲೆ ವಿತಿನ್ 50 ಡೇಸು ಅದೇ ಮಕ್ಕಳು ದೇವ್ ಟೇಕನ್ 79 ಪಾಯಿಂಟ್ ಸಮಥಿಂಗ್. ಅದನ್ನು ಕನ್ಸಿಡರ್ ಮಾಡಬೇಕು. ಅವ್ರು 1 ವರ್ಷ ಪಾಠ ಹೇಳ್ಕೊಡ್ಲಿಲ್ಲ ನಾವು. ಆ ಅವಧಿಯಲ್ಲಿ ಅವ್ರನ್ನ ಕೂರಿಸಿ ಮತ್ತೆ ಪಾಠ. ಸೊ ನಮ್ಮ ಟಾರ್ಗೆಟ್ ಇದ್ದಿದ್ದು ಫಸ್ಟ್ ಎಕ್ಸಾಮ್ ಟಾರ್ಗೆಟ್ ಅಲ್ಲ. ನಾನು ಫಸ್ಟ್ ಹೇಳ್ಬಿಟ್ಟು ಅದನ್ನೆಲ್ಲ ಎರೇಸ್ ಮಾಡಿಬಿಡಿ. ನಿಮ್ಮ ಟಾರ್ಗೆಟ್ 79 ಪಾಯಿಂಟ್ ಎಷ್ಟೋ ಇದೆ ನೋಡಿ, ಅದು ಅಷ್ಟೇ. ಅದ್ರ ಮೇಲೆ ನೀವು ಮಾತಾಡಬೇಕು ಅಂತ. ಅದಕ್ಕೆ ಇದೆಲ್ಲ ಇಂಟರ್ವೆನ್ಷನ್ ಮಾಡಿರೋದು. ಆಮೇಲೆ ಮಕ್ಕಳಿಗೆ ಯಾದಗಿರಿನೇ ತಗೊಳ್ಳೋಣ. ಸುಮ್ಮನೆ ಇದು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಂದ್ರೆ, ನಿಮಗೆ ಉತ್ತರ ಕೊಡಬೇಕಂದ್ರೆ ಏನಾಗ್ತದೆ, ಈ ಪ್ರಿಪರೇಟರಿ ಎಕ್ಸಾಮ್ ಮಾಡ್ತಾರಲ್ಲ, ಅವ್ರ ಲೆವೆಲಿಗೆ ಮಾಡ್ಕೊಳ್ತಾರೆ. ಈಗ ನಾನೇ ಹೆಡ್ ಮಾಸ್ಟ್ರು, ನೀವೆಲ್ಲ ನಾನು ಏನು ಮಾಡ್ತೀನಿ, ನೀವು ಪಾಸ್ ಆಗಂಗೆ ಮಾಡಿಸ್ತೀನಿ. ಅಲ್ಲಿ ಕಷ್ಟ ಕೊಡೋಲ್ಲ ನಿಮಗೆ, ಈಸಿಯಾಗಿ ಪಾಸ್ ಆಗಂಗೆ. ಸೊ ನೀವೇನು ಕಲಿತೀರ ಮಕ್ಕಳು? ಕೊನೆಗೆ ಏನಾಗುತ್ತೆ, ಫೈನಲ್ ಎಕ್ಸಾಮ್ ಬಂದಾಗ ನಾವು ಬರ್ತೀವಿ ಹಾರ್ಷಾಗಿ. ಸೊ ಅದಕ್ಕೆ ಈ ಸತಿ ಏನು ಮಾಡಿದ್ವಿ, ಹಾರ್ಷಾಗಿ P1 ಭಾಳ ಕಮ್ಮಿ ಆಗಿಬಿಡ್ತು ಮಕ್ಕಳದ್ದು. ಟೀಚರ್ಸಿಗೆ ಕೂತ್ಕೊಂಡ್ವಿ, ನೋಡಿ ನಿಮ್ಮ ಹಣೆ ಬರ ನೋಡಿಕೊಂಡು ನೀವು ಇಂಪ್ರೂವ್ಮೆಂಟ್ ಮಾಡಬೇಕು. ಅದಕ್ಕೆ ನಮಗೆ ಈ ರಿಸಲ್ಟ್ ಬಂದಿರೋದು. ಸೊ ಎವ್ರಿ ಸ್ಟೆಪ್ಪಲ್ಲಿ ನಾವು ಬಿಟ್ಟಿಲ್ಲ. ಎವ್ರಿ ಸ್ಟೆಪ್ಪಲ್ಲಿ ನಾವು ಯಾವುದೇ ಕಾರಣಕ್ಕೂ ನಮಗೆ ಏನೇನು ಕಣ್ಮುಂದೆ ಕಾಣಿಸುತ್ತೆ. ಆಮೇಲೆ ಈಗ ಅದು ರೆಡಿ ಆಗಲಿಲ್ಲ, ನಾನು ನಿಮಗೆ ಕೊಡಬೇಕಂತ ಇದ್ದೆ. ಇದ್ರ ಜೊತೆಗೆ ಹೋದ್ಸತಿ PUC ಮುಂದಿನ ವರ್ಷ ಏನು ಅಂತ ಕೊಟ್ವಿ. ಈಗ ರೆಡಿ ಆಗ್ತಾ ಇದೆ. ನಾನು ಇನ್ನೊಂದು ವಾರದೊಳಗೆ ನಾನು ಯಾವಾಗ ಭೇಟಿ ಮಾಡ್ತೀನಿ, ಮುಂದೆ ನಮ್ದು ಏನು ಪ್ಲ್ಯಾನು, ಅಡ್ಮಿಷನ್ ಡ್ರೈವ್ ಯಾವ ರೀತಿ ಇರುತ್ತೆ, ಸರ್ಕಾರಿ ಅಡ್ಮಿಷನ್ ಡ್ರೈವ್ ಯಾವ ರೀತಿ ಇರುತ್ತೆ, ಇನ್ನು ಏನೇನು ಅನುಕೂಲ ಕೊಡ್ತೀವಿ ಅಂತಲೂ ಕೂಡ ನಾನು ಪ್ರೆಸ್ ಮೀಟ್ ಮಾಡಿ ಆ ಸಂದರ್ಭದಲ್ಲಿ ಇದ್ರ ಮುಂದೆ ಭಾಗ ನಾನು ಕೊಡ್ತೀನಿ. ಅದಕ್ಕೆ ದಯವಿಟ್ಟು ಮ್ಯಾಜಿಕ್ ಅಂದ್ಕೊಳ್ಬೇಡಿ. ಇಷ್ಟು ಬದಲಾವಣೆ ಎಸ್ ವಿ ಹ್ಯಾವ್ ಅಚೀವ್ಡ್. ನನಗೆ ಭಾಳ ಸಂತೋಷ ಇದೆ. ನಮ್ಮ ಇಲಾಖೆ, ನಮ್ಮ ಟೀಚರ್ಸು, ಪೇರೆಂಟ್ಸು ಎಲ್ಲರೂ ಸೇರಿ ಕೂಡಿಸಿರೋದ್ರಿಂದ ಒಂದೊಂದು ಪರ್ಸೆಂಟು ಕೂಡ ಪೋಣಿಸಿ ಇಲ್ಲಿವರೆಗೂ ಬಂದಿದೆ. ಇನ್ಮೇಲೆ ಭಾಳ ಕಷ್ಟ ಆಗುತ್ತೆ. 94 ಮೇಲೆ 95 ತಗೊಳ್ಳೋದು, 96 ತಗೊಳ್ಳೋದು, ಇವೆಲ್ಲ ಕಷ್ಟ ಆಗ್ತದೆ. ಅದನ್ನು ಉಡುಪಿ ಮಂಗಳೂರದೇ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅವರೆಲ್ಲ ಟಾಪಲ್ಲಿ ಇದ್ದರೂ ಆಗಲೇ ಅವ್ರು ನೋಡಿ ಬರೀ 3% ಮಾತ್ರ, ಉಡುಪಿ 4% ಮಾತ್ರ. ಯಾಕೆ? ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಬರ್ತಾ ಡಿಫಿಕಲ್ಟ್. ಅದನ್ನ ನೀವು ಅರ್ಥ ಮಾಡಿ. ಸೊ ನಮ್ಮ ಗ್ಯಾಪ್, ಬಾಯ್ಸ್ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದೆ ಗರ್ಲ್ಸ್ಗಿಂತನೂ ಇನ್ ಪರ್ಸೆಂಟೇಜ್, ಬಟ್ ಗರ್ಲ್ಸ್ ಆರ್ ಸ್ಟಿಲ್ ಅಹೆಡ್ ಅಂದ್ವಿ. ಗ್ರಾಮೀಣ ಭಾಗದಲ್ಲಿ ನಾವು ಭಾಳ ಹಿಂದೆ ಇದ್ವಿ. ಅವ್ರಿಗೆ ಆಪ್ಷನ್ ಇತ್ತು. ನಾವು ಕಾನ್ಸಂಟ್ರೇಟ್ ಮಾಡಿದ್ದು ಸಿಟಿಗಿಂತ ಗ್ರಾಮೀಣ ಭಾಗನ ನಮ್ಮ ಫುಲ್ ಎಫರ್ಟ್ ಕೊಟ್ವಿ. ನಮಗಿನ್ನೂ 10 ಜನರು ಇದ್ದಿದ್ರೆ ಅದನ್ನು ಅಲ್ಲೇ ಹಾಕ್ಬಿಡ್ತಿದ್ವಿ ನಾವು. ಆ ಥರ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮದು ವರ್ಸ್ಟ್ ಸಿಚುವೇಶನ್ನ ಅಟೆಂಡ್ ಮಾಡಿರೋದ್ರಿಂದ
ಈ ಥರ ಬೆಸ್ಟ್ ಸಂದರ್ಭಕ್ಕೆ ಬಂದಿದ್ದೀವಿ. ಇನ್ಮೇಲೆ ಕಾಂಪಿಟೇಷನ್ ಇರುತ್ತೆ, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕಾಗ್ತದೆ. ಈ ಸತಿ ಮಾರಲ್ ಸೈನ್ಸ್ ತಂದಿದ್ದೀವಿ, ಬೇರೆ ಬೇರೆ ರೀತಿಯೂ ತಂದಿರೋದ್ರಿಂದ ಹೌ ಟು ಟೀಚ್ ದಮ್ ವೆರಿ ಕೇರ್ಫುಲಿ ಅದನ್ನು ಕೂಡ ಇರ್ತದೆ. ಎಲ್ಲ ಚೆನ್ನಾಗಿ. ಆಮೇಲೆ ಈ ಸತಿ ಇದನ್ನು ಬೇರೆ ತೆಗ್ದಿದ್ದೀವಿ, ಯಾವುದು ನಾವು 1, 2, 3ನೇದು ಅಲ್ಲ, ನಲಿಕಲಿನೂ ತಂದು ಇದೆಲ್ಲ ಎಫೆಕ್ಟ್ ಆಗಿರೋದೆ. ಸೊ ನಲಿಕಲಿ ಇರೋದಿಲ್ಲ, ಯಾಕೆಂದರೆ ಇಂಡಿವಿಜುವಲ್ ಈಗ ಟೀಚರ್ಸ್ ಇದ್ದಾರೆ, ರೂಮ್ಸ್ ಇದೆ, ಡೆಸ್ಕ್ ಇರ್ತದೆ, ಅದೆಲ್ಲ ಇರೋದು. ಮುಂಚೆ ಶಾರ್ಟೇಜ್ ಇರೋದ್ರಿಂದ ಇದು ಮಾಡಿರೋದು. ಅದು ಸೂಕ್ಷ್ಮವಾಗಿ ನಾನು ಕೂಡ ಹೋದ ಸತಿ ಎಲ್ಲ ಹೇಳಿದ್ದೀನಿ. ಸೊ ಈ 3 ವರ್ಷದ 8, 9, 10ನೇ ಕ್ಲಾಸು ಇಂಟರ್ವೆನ್ಷನ್ ಆಫ್ ಸ್ಟಡೀಸ್ ದೋ ದೇ ವೇರ್ ವರ್ಸ್ಟ್, ಅವ್ರನ್ನ ಕಷ್ಟಪಟ್ಟು ಈ ಲೆವೆಲಿಗೆ ತಂದಿದ್ದೀವಿ. ಇನ್ನು 30-40 ಸಾವಿರ 50 ಸಾವಿರ ಜನರು ಫೇಲ್ ಆಗಿದ್ದಾರೆ, ಅವ್ರನ್ನೂ ಕೂಡ ಯಾವ ರೀತಿ ಮುಂದೆ ತರಬೇಕು ನಾಳೆ ಬೆಳಗ್ಗೆಯಿಂದನೇ ಇಲಾಖೆಯವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ, ಅದು ಮಾಡ್ಕೊಂಡು ಹೋಗೋಣ. 1,400 ಅಲ್ಲ, ನಮ್ಗೆ ಗೊತ್ತಾಗುತ್ತೆ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತ. 35ಕ್ಕೆ ನಾ ರಿಸಲ್ಟ್ ಕೊಡಬೇಕಾಗಿತ್ತಲ್ಲಪ್ಪ. 40 ಬೇಡ, 33ರಿಂದ 40% ಒಳಗಿದೆಯಾ? ಇರಬೇಕು. ಬಟ್ ಅಲ್ಲಲ್ಲ, ನನಗೆ ಟೀಕಾ ಟಿಪ್ಪಣಿಗಳು ಮಾಡಿದ್ದು ಇವ್ರು ಪಾಸ್ ಮಾಡೋಕ್ಕೆ 35ರಿಂದ 33ಕ್ಕೆ ತರ್ತಾರೆ ಅಂತಲ್ಲ, ಅದಕ್ಕೆ ಉತ್ತರ ಕೊಟ್ಟಿದ್ದು ಇದೆಯಾ? ಓಕೆ, 50ಕ್ಕಿದೆ, 40ಕ್ಕಿಲ್ಲ. ಬೇಕಾದ್ರೆ ಅದನ್ನು ಶೇರ್ ಮಾಡಿ 33ರಿಂದ ಒಂದು ನಿಮಿಷ 33ರಿಂದ ಒಟ್ಟಾಗಿದೆ. ಅವ್ರೇನೋ ಇನ್ನೊಂದು ಕೇಳ್ತಾ ಇದ್ದಾರೆ ಶ್ರೀನಿವಾಸ, ನಿಮ್ಗೆ ಯಾಕದು ಅಷ್ಟೊಂದು ಡೀಟೇಲ್ಸ್ ಕೊಡೋಣ, ಡೋಂಟ್ ವರಿ, ಅವೆಲ್ಲ ಟ್ರಾನ್ಸ್ಪರೆಂಟ್ ಆಗಿರ್ತೀವಿ, ಕೊಡ್ತೀವಿ. ಈಗ ಇನ್ನೊಂದು ಹೇಳ್ತೀನಿ ಕೇಳಿ, 33ರಿಂದ ನೀವೇನೋ ಅಲ್ಲಿ ಪಾಸ್ ಮಾಡಿಬಿಟ್ಟಿದ್ದಾರೆ ಇವರಿಗೆ ಅಂತ ಹಂಗೇನಾಗಿಲ್ಲ, ಅವೇ ಕಮ್ಮಿ ಇರೋದು. ಇಲ್ಲಿ ನೋಡಿ, ಬರೀ 6% ಅದು. ಯಾವಾಗ 33ರಿಂದ 49ಕ್ಕೆ ಬರೀ 6% ಪಾಸ್ ಆಗಿದ್ದಾರೆ. ಸೊ ಎಲ್ಲ ಡಿಸ್ಟಿಂಕ್ಷನ್ ಅಪ್ಪ, ಖುಷಿ ಪಡ್ರಪ್ಪ ಎಲ್ಲ. ನೋಡಿ 11% ಇದೆಲ್ಲ ಚೆನ್ನಾಗಿ ತಗೊಂಡಿದ್ದಾರೆ. ಸೊ ಇದು ಕಲ್ಯಾಣ ಕರ್ನಾಟಕನ ರೆಗ್ಯುಲರ್ ಜನರಲ್ ಇದು. ಸೊ ಇಷ್ಟಾಗಿದೆ. ಮತ್ತೆ ಆದಷ್ಟು ಬೇಗ ಭೇಟಿ ಮಾಡೋಣ. ದಯವಿಟ್ಟು ಮಕ್ಕಳಿಗೆ ಶುಭಾಶಯಗಳನ್ನು ಹೇಳಿ, ನಿಮಗೂ ಶುಭಾಶಯಗಳು. 3 ವರ್ಷ ನಮಗೂ. ಅದನ್ನ ಆಮೇಲೆ ಪರ್ಸನಲಾಗಿ ಮಾತಾಡ್ತೀನಪ್ಪ, ಸಾಕು. ತುಂಬ ಧನ್ಯವಾದಗಳು. ಮತ್ತೆ ಇನ್ನೊಂದು 3-4 ಡೇಸಿಗೆ ಹೌದು ಅದ್ರ ಮೇಲೆ ನೋಡಿ 66% ಇದೆ, ನೋಡಿದ್ರ ಮೇಲೆ 66.5% ಇದೆ, ಕಾಣಿಸುತ್ತಪ್ಪ. ಈ ಹೋದ ವರ್ಷ ಎಷ್ಟಿತ್ತು ಗೊತ್ತಾ? ಅದು 62 ಇತ್ತು. ವಿ ಹ್ಯಾವ್ ಇಂಪ್ರೂವ್ಡ್ 4% ಇನ್ ಶ್ರೀನಿವಾಸ್ ಡಿಸ್ಟಿಂಕ್ಷನಲ್ಲೇ. ಹಲೋ, ನೀನು ಯಾಕೆ ಕೇಳ್ತೀಯ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಡಿಸ್ಟಿಂಕ್ಷನಲ್ಲೂ ಕೂಡ 4.5% ಜಾಸ್ತಿ ಮಾಡಿದ್ದೀವಿ. ಕಾಪಿ ಹೊಡಿದೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಆರಾಮಾಗ್ತೀನಿ. ಅದೊಂದು ಕೊಡ್ತೀನಿ, ಹಿಂದಿಯಲ್ಲಿ ಕೊಡ್ತೀವಿ. ಎಲ್ಲ ಸಬ್ಜೆಕ್ಟ್ ವೈಸು ಅಲ್ಲ, ಎಲ್ಲ ಸಬ್ಜೆಕ್ಟ್ ಅವ್ರು ಕೇಳಲ್ಲ, ಅವರು ಎಲ್ಲ ಸಬ್ಜೆಕ್ಟ್ ವೈಸು. ಒಂದು ನಿಮಿಷ, ಎಲ್ಲ PUCಗೆ ಆಗಲೇ ಇಲ್ಲೇ ಇದ್ದಾರೆ ಡೈರೆಕ್ಟ್ರಿ, ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಅದನ್ನಾಗಲೇ ಹೇಳಾಯ್ತು. ನಿನ್ನೆ CM ಅವ್ರಿಗೂ ಅದು ಬ್ರೀಫ್ ಮಾಡಿದ್ವಿ. ಸರ್, ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ಕೈ ಮುಗಿ ಕೇಳ್ಕೊಳ್ತೀನಿ, ಬೇಗ ಸ್ವಲ್ಪ ಏನಾದ್ರು ಸಹಾಯ ಬೇಕಾಗುತ್ತೆ. ಈಗ ನೀವು ಕೊಟ್ಟಿರೋ ಹಣನೂ ಕೂಡ ನಾವು ಇನ್ಫ್ರಾಸ್ಟ್ರಕ್ಚರಿಗೆ ಕೊಡ್ತೀವಿ. ಡಿಪ್ ಆಗಿದೆ. ಬಟ್ ಈಗ ನಿಮ್ಮ ಜವಾಬ್ದಾರಿ. ನಾನು ಮನವಿ ಮಾಡೋದೇನು ಅಂದರೆ, ಸರ್ಕಾರಿ ಶಾಲೆಯಲ್ಲಿ ಇದೆಲ್ಲ ಅನಲೈಸ್ ಮಾಡಿ ಚೆನ್ನಾಗಿ ಹೇಳ್ಕೊಡ್ತಾರೆ, ಚೆನ್ನಾಗಿದೆ, ಬೆಸ್ಟ್ ಟೀಚರ್ಸ್ ಇದ್ದಾರೆ. ಆಮೇಲೆ ಉಚಿತವಾಗಿ. ಈಗ ಯಾರು ಪ್ರೈವೇಟಿಗೆ ಹೋಗ್ಬೇಕಂದ್ರೆ ಈಗ ಒಂದು 50,000 ಖರ್ಚು ಮಾಡಬೇಕು, 50,000 ಉಳಿತಾಯ ಆಗುತ್ತೆ. ಅದಕ್ಕೆ ದಯವಿಟ್ಟು ಸರ್ಕಾರಿ ಶಾಲೆಗೆ ಬನ್ನಿ. ಊಟ, ಬಟ್ಟೆ, ಬೆಳಗ್ಗೆ ಹಾಲು ಎಲ್ಲ ಕೊಡ್ತೀವಿ. ಆಮೇಲೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಹೋಗುತ್ತೆ. ಅಲ್ಲ, ನಾನೇನು ಮಾಡಲಿ? ನನ್ನ ಮಗನ್ನ ನಾನಾಗಲೇ ಕಾನ್ವೆಂಟಲ್ಲಿ ಹಾಕಿ ಅವ್ನು ಇಂಜಿನಿಯರ್ ಆಗ್ಬಿಟ್ಟ. ಈಗ ನಮ್ಮವ್ರಿಗೂ ಕೂಡ ಕಾನ್ಫಿಡೆನ್ಸ್ ಆ ಪೇರೆಂಟ್ಸಿಗೆ ನೀವೇ ಕೊಡಬೇಕಲ್ಲ. ಯು ಆರ್ ದ ಬ್ರಿಡ್ಜ್. ನೀವು ಬ್ರಿಡ್ಜ್ ನೀವೇ ತಾನೆ, ಮಾಧ್ಯಮದವರು. ಕಾನ್ಫಿಡೆನ್ಸ್ ನೀವು ಬರಿಬೇಕು. ಸರ್ಕಾರಿಯಲ್ಲಿ ಕೆಲವು ಕಡೆಗೆಲ್ಲ ಬರುತ್ತೆ, ಬಿಡಿ. ಅಲೋ ನೋಡಿ, ನಮ್ಮ ದೇಶದೊಳಗೆ ನೀನು ಹಿಂಗೆ ಮಾಡುವಂಥ ಕಾನೂನು ಮಾಡೋಕ್ಕಾಗಲ್ಲಪ್ಪ, ಆಗಲ್ಲ. ರಿಕ್ವೆಸ್ಟ್ ಮಾಡ್ಬೋದು. ನಾನು ಅದನ್ನು ರಿಕ್ವೆಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೇನೆ. ಆ್ಯಸ್ ಎ ಮಿನಿಸ್ಟರ್ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ. ನನ್ನ ಪರವಾಗಿ ಒಂದು ಸರ್ಕಾರಿ ಶಾಲೆಗೆ ಮಕ್ಕಳು ಸೇರಿಸ್ರಪ್ಪ. ನಿಮ್ಮ ಮಕ್ಕಳನ್ನ ಸೇರಿಸಿ ಅಂತ ನಾನು ಹೇಳ್ತಾ ಇಲ್ಲ.
ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ಮಾಹಿತಿ ಕೊಡಿ, ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಎಜುಕೇಷನ್. ಅಪ್ಪ ನೀನು ಬುದ್ಧಿವಂತ, ನೀನು ಮಾಸ್ಟ್ರು ನೀನು, ಅದಕ್ಕೆ ನಿನ್ನೆ ವಾಪಸ್ ಬಂದಿದ್ದು. ಇದು ಆರ್ಡರ್ ಸಮೇತ ಎಲ್ಲ ಬರ್ತೀನಿ, ಯಾಕೆಂದರೆ ಎ ಜಿ ಅವರೆಲ್ಲ ನಿನ್ನೆ ಇದು ಮಾಡಿ ಈಗ ಸಾಕು, ಈಗ ಅದನ್ನ ಆಮೇಲೆ ಅಲ್ಲಿ ಮಾತಾಡೋಣ ಹೊರಗೆ. ತುಂಬ ಧನ್ಯವಾದಗಳು ನಿಮ್ಮೆಲ್ಲರ ಸಹಕಾರಕ್ಕೆ. ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ನಮ್ಮ ಇಲಾಖೆಯವರಿಗೆ, ಶಾಸಕರಿಗೆ, ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಆಮೇಲೆ ನನ್ನ ಮಾತು ಮುಚ್ಚ, ಯಾರು ಫೇಲ್ ಆಗಿದ್ದಾರೆ ಅವರಿಗೆ ದಯವಿಟ್ಟು ಮತ್ತೆ ಶಾಲೆಗೂ ಕೂಡ ಅಡ್ಮಿಷನ್ನು ಕೊಡ್ತೀವಿ. ನೀವು ಈ 3 ಎಕ್ಸಾಮ್ ಆದಮೇಲೆ ಬೇಕಾದ್ರೆ ಬರ್ರಿ ಅಂದಿದ್ದು, 2ನೇ ಎಕ್ಸಾಮ್ದು ಯಾವುದಕ್ಕೂ ಹೆದರಬೇಡಿ. ನಮ್ಮ ಟೀಚರ್ಸು, ನಮ್ಮ ಇಲಾಖೆಯವ್ರು ಕಾಯ್ತಾ ಇರ್ತಾರೆ. ಧೈರ್ಯವಾಗಿ ಹೋಗಿ ಎಕ್ಸಾಮ್ಸ್ ತೊಗೊಳ್ಳಿ. ಅದಾದಮೇಲೂ ಕೂಡ ನಾವು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಯಾವತ್ತೂ ಕೂಡ. ಒಂದು ಎಕ್ಸಾಮಲ್ಲಿ ಫೇಲ್ ಆಗಿ ನಾಳೆ ನಾನು ಸ್ಕೂಲಿಂದ ಆಚೆ ಇರಬೇಕಾ? ಬೇಡ, ಬನ್ನಿ, ಏನು ತೊಂದರೆ ಇಲ್ಲ. ಎಲ್ಲರೂ ಅಷ್ಟೇ. ನಾವೇ ಎಲೆಕ್ಷನಲ್ಲಿ ಎಷ್ಟು ಸತಿ ಸೋತಿಲ್ಲ, ಬಂದು ಇಂಥಲ್ಲಿ ಕೂರಿಸಿಲ್ವ ನೀವೆಲ್ಲ ಸೇರಿ? ಅದು ಏನಾಗುತ್ತೆ? ಇಟ್ಸ್ ಆಲ್ ಆಫ್ಟರ್ ಆಲ್ ರಿಸಲ್ಟ್ ಅಷ್ಟೇ. 10 ಜನರಲ್ಲಿ ನಿದ್ರೇನು ಗೆಲ್ಲಕ್ಕಾಗೋದು ಒಬ್ಬನೇ. ದೇವಸ್ಥಾನಕ್ಕೆ ಹೋದರೆ ಆ ಪೂಜಾರಿ ಎಲ್ಲರಿಗೂ ವಿಜಯೋತ್ಸವ ಅಂತ ಆಶೀರ್ವಾದ ಮಾಡ್ತಾನೆ. ಮತದಾರರಿಗೆ ಮಾಡೋದು ಒಬ್ರಿಗೇನೆ. ದೇವಸ್ಥಾನದಲ್ಲಿ ಮಾತ್ರ ಅದು ಸಿಗುತ್ತೆ, ಅದಕ್ಕೇನು ರೂಲ್ಸ್ ಗೀಲ್ಸ್ ಇರಲ್ಲ. ಆದರೆ ಇಲ್ಲಿ ಅನಿವಾರ್ಯವಾಗಿ ನಾವು ಬೇಕಾದ್ರೆ ಆ ಡೀಟೇಲ್ಸ್ ಎಲ್ಲ ತೆಗಿತೀನಪ್ಪ. ಈ ಸತಿ ಕಾನ್ಫಿಡೆನ್ಸ್ ಜಾಸ್ತಿ ಇರೋದ್ರಿಂದ ನಮಗೆ ವಿಶ್ವಾಸ ಇದೆ. ದೇರ್ ಮೈಟ್ ಬಿ ಎ ಶಿಫ್ಟ್ ಫ್ರಮ್ ಸೋ ಮೆನಿ ಅದರ್ ಇನ್ಸ್ಟಿಟ್ಯೂಷನ್ ಆಲ್ಸೋ. ಯಾರಿಗೆ ಆರ್ಥಿಕವಾಗಿ ಹೊರೆ, ಈಗ ನೋಡಿ ಮಂಗಳೂರಲ್ಲಿ ನನ್ನ ಪ್ರಕಾರ ಇರೋದು ಜಾಸ್ತಿ ನಾರ್ತ್ ಕರ್ನಾಟಕದವರೇ ಪಾಪ ಎಲ್ಲ ಓದಕ್ಕೆ ಹೋಗ್ತಾರೆ. ನಮ್ಮ ವ್ಯವಸ್ಥೆ ಸರಿ ಇಲ್ಲ, ಟೀಚಿಂಗ್ ಸರಿ ಇಲ್ಲ ಅಂತ. ಎಲ್ಲಿ ಅಲ್ಲ, ಇಟ್ಸ್ ಓಕೆ. ಅಲ್ಲ, ರಿಸಲ್ಟ್ ಐ ಕ್ಯಾನ್ ಗಿವ್, ನೌ ಐ ಗಿವನ್. ಆಯಿತು, ಸರ್ಕಾರಿ ಶಾಲೆಯಲ್ಲೇ ನಾವೇ ತಗೊಳ್ತೀವಿ, ಒಳ್ಳೆ ಟೀಚಿಂಗ್ ಅಲ್ಲೇ ಹೇಳ್ಕೊಡ್ತೀವಲ್ಲ. ನೋ, ನೀವು ಒಂದು ತಿಳ್ಕೊಳ್ಳಿ, ನಾನು ನನ್ನ ಮಾತು ಮುಗಿಸೋಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಕೂಡ ಒಂದು ಮಾಹಿತಿ, ಅದೇ ಬಿಡಿ ಅವ್ರು ಮಾಡಿ. ಈ ದೇಶದೊಳಗೆ ಎಲ್ಲದೂ ಅವಕಾಶ ಇದೆ. ಚಪ್ಪಾಳೆ ದೀಪ ಹೊಡೆದು ವೈರಸ್ ಕಳಿಸ್ತಕ್ಕಂಥ ಮಾಹಿತಿನ ಪ್ರಧಾನಮಂತ್ರಿಗಳು ಕಳಿಸಿದಾಗ ಅದಕ್ಕೆ ಅದನ್ನು ಹೇಳ್ಬೇಕಲ್ಲಪ್ಪ. ನಾನು ನಿಮಗೆಲ್ಲ ಒಂದು ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಕಾರಿ ಶಾಲೆಗೆ ಬರೋದು ಮಕ್ಕಳು ಎಲ್ಲ ಥರದ ಮಕ್ಕಳು ಬರ್ತಾರೆ. ಯಾರು ಫಿಲ್ ಮಾಡಿದ್ದಾರೆ ಅವ್ರಿಗೆ ಸಂಪೂರ್ಣವಾಗಿ ಫ್ರೀಡಮ್ ಇದೆ. ಅವ್ರು 90% ಅಬೋವೇ ತಗೊಳ್ತಾರೋ, 80% ಅಬೋವೇ ತಗೊಳ್ತಾರೋ, ಅದು ಅವ್ರಿಗೆ ಬಿಟ್ಟಿರೋದು. ನಮ್ಮ ಸಿಸ್ಟಮಲ್ಲಿ, ನಮ್ಮ ದೇಶದೊಳಗೆ ಅದು ಅಲೌಡ್ ಇದೆ. ಸೊ ಅವ್ರಿಗೆ ಹೇಳೋಣ, ಅವ್ರು ಮಾಡಿದ್ದಾರೆ, ಐ ಆಮ್ ವೆರಿ ಹ್ಯಾಪಿ. ಒಳ್ಳೆ ಎಜುಕೇಷನ್ ಕೊಡಲಿ ಅವರು. ಆದರೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಭಾಳ ಕಲಿಕೆಯಲ್ಲಿ ಹಿಂದೆ ಉಳಿದು, ಆರ್ಥಿಕವಾಗಿ ಹಿಂದೆ ಉಳಿದು, ಅವ್ರನ್ನೂ ಕೂಡ ಮೇನ್ ಸ್ಟ್ರೀಮಿಗೆ ತರಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಡೈರೆಕ್ಷನ್ಸ್ ನಮಗೇನಿದೆ. ನೀವು ಚೆನ್ನಾಗಿರೋರನ್ನ ಓದಿಸೋದು ಇಂಪಾರ್ಟೆಂಟ್ ಅಲ್ಲ, ಅನುಕೂಲ ಇರೋರ್ನಲ್ಲ. ಅನುಕೂಲ ಇಲ್ಲದೆ ಅವನ ಜೀವನವನ್ನು ಮಾಡೋದಕ್ಕೆ ಕಷ್ಟಪಡ್ತಾ ಇರ್ತಾರಲ್ಲ, ಅವನನ್ನು ಹೆಂಗೆ ತರ್ತೀರಿ ಅಂತೇಳಿ ಮುಂದೆ ತನ್ನಿ ಅಂತ ಎಷ್ಟೊಂದು ಸತಿ ನಮಗೆ ಹೇಳಿದ್ದಾರೆ. ಅದು ನಮಗೆ ಇವತ್ತು ಕೂಡ ಅದು ನನ್ನ ಜೀವನದಲ್ಲಿ ನಾನು ನೆನಪಿಡ್ಕೊಳ್ತೀನಿ. ನಾನು ಅದನ್ನು ಪಾಲನೆ ಮಾಡಿ ಸರ್ಕಾರಿ ಶಾಲೆಗೆ ಯಾರೇ ಬಂದು ಅಡ್ಮಿಷನ್ ಮಾಡ್ಬೋದು. ರೂಲ್ಸ್ ಪ್ರಕಾರ ಏಜು ಅದು ಏನಿದೆ, ದಯವಿಟ್ಟು ನಮ್ಮ ಸರ್ಕಾರಿ ಶಾಲೆ ಅಡ್ಮಿಷನ್ ಓಪನ್ ಇದೆ. ದಯವಿಟ್ಟು ಬಂದು ನಮ್ಮ ಸರ್ಕಾರಿ ಶಾಲೆಗೆ 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಯಾವಾಗಾದರೂ ಸೇರ್ಕೊಳ್ಳಿ. ಬೇರೆಯವರೆಲ್ಲ ಏನಂದರೆ 4ನೇ ಕ್ಲಾಸ್ ಮೇಲೆ ಸೇರಿಸ್ಕೊಳ್ಳಲ್ಲ, 5ನೇ ಕ್ಲಾಸಿಗೆ ಬರಬೇಕಿಲ್ಲ, 8 ಹೈಸ್ಕೂಲು, ಪ್ರೈಮರಿ, ನರ್ಸರಿ ಅಂತ. ನಾವು ಹಾಗಲ್ಲ, ನೀವು ಯಾವಾಗಾದರೂ ಬಂದು ಸೇರ್ಕೋಬೋದು. ನಾವು ನಿಮ್ಮನ್ನು ಸ್ವಾಗತ ಮಾಡ್ತೀವಿ. ಫೆಸಿಲಿಟಿನ ಇಂಪ್ರೂವ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಮ ಸರ್ಕಾರದ ಹಣದ ಜೊತೆಗೆ ಏನು ಇನ್ಕ್ರೀಸ್ ಮಾಡಿದ್ದಾರೆ ಯಾವತ್ತೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು, ನಾವು ಹೊರಗಡೆಯಿಂದನೂ ಕೂಡ ಈ ರಿಸಲ್ಟ್ಸ್ನ ತಗೊಂಡು ಮಕ್ಕಳ ಒಂದು ಪ್ರಯತ್ನ ಏನಿದೆ ಅದನ್ನು ಆರ್ಥಿಕವಾಗಿ ಕೂಡ ಸಹಕಾರ ಆಗ್ತಕ್ಕಂಥ ರೀತಿಯಲ್ಲಿ ನಾವೇನು ಇಲ್ಲದೆ ಹೋಗಿ ಕೈ ಚಾಚಿದಾಗ ಸಾಕಷ್ಟು ಜನರು ನಮಗೆ ಸಹಕಾರ ಮಾಡಿದ್ದಾರೆ. ಇವತ್ತು ಕೂಡ ನಾನು ಅದನ್ನು ಮುಂದುವರಿಸ್ತೀನಿ. ಯಾಕೆಂದರೆ ಇದೊಂದು ಪುಣ್ಯದ ಕೆಲಸ, ಅದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಎಲ್ಲರಿಗೂ ಧನ್ಯವಾದಗಳು. ರಾತ್ರಿ ಇಲ್ಲ, ಹೋಗೇ ಇಲ್ಲ, ಅವ್ರ ಆಫೀಸ್ ಬಿಟ್ಟೇ ಇಲ್ಲ. ನಾನು ಹೋಗಿ ಆರಾಮಾಗಿ ಮಲಗಿದ್ದೆ, ಬೇಕಾದ್ರೆ ನನಗೆ ನಿನ್ನೆ ಗೊತ್ತಿತ್ತು ಎಷ್ಟು ಅಂತ. ಬಟ್ CM ಕೈಲಿ ಉಳಿಸ್ಕೊಳ್ಳೋದು ಇದೆಯಲ್ಲ, ಮ್ಯಾಜಿಕ್ ಮಾಡೋಕ್ಕಾಗಲ್ಲಪ್ಪ. ಆ ವಿಚಾರದಲ್ಲಿ ಏನು ಮಾಡೋಣ, ಕೊಡ್ತಾರೆ. ಈಗ ನಾಳೆ ನೋಡೋಣ ಏನು ಅಂತ.